ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತ ಸಾರವಂತಮನಘಾ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶೈವೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳನಿಲಯಂ ಶ್ರೀಕೃಷ್ಣಸಿದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्य भक्ति परिपूतमनर्घशीलं गोपालदेशमुनिं गुरुमाश्रयामः। नारायणाख्येतिराजपदाब्ज भृंग श्रीवास योगी गुरुनाथ पितभारमीशे भक्त्यादिपूर्णवरदारि कृपात्तचिह्नं श्री श्रीनिवास मुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविरतं श्रीनिवास मुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवत्यो मे सन्निधत्तां सदा हृदि यो नित्यमुच्युतपदाम्बुजयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने परं निगमान्तार्क्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रियाञ्जनाचलशृङ्गारमञ्जलिर्ममगाहताम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावकैः। ॐ शान्तिः शान्तिः शान्तिः। ಕಠೋಪನಿಷತ್ತಿನ ಮಂತ್ರಗಳನ್ನೆಲ್ಲ ನೋಡಿದ್ವಿ. ಕಡೆಯಲ್ಲಿ ಈ ಉಪನಿಷತ್ತಿನಲ್ಲಿ ಬರುವ ವಿಷಯವಾಕ್ಯಗಳು ಬ್ರಹ್ಮಸೂತ್ರದಲ್ಲಿ ಎಲ್ಲೆಲ್ಲಿ ಸೂತ್ರಕಾರರಿಂದ ತಿಳಿಸಲ್ಪಟ್ಟಿದೆ ಮತ್ತೆ ಹೇಗೆ ಅವರ ಅಭಿಪ್ರಾಯವೇನು ಅನ್ನೋದನ್ನ ಬ್ರಹ್ಮಸೂತ್ರದಲ್ಲಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ದಕ್ಕೆ ಅನುಗುಣವಾಗಿ ರಂಗರಾಮಾನುಜರು ಇಲ್ಲಿ ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. 3 ಅಧಿಕರಣಗಳು ಪ್ರಧಾನವಾಗಿ 3 ಅಧಿಕರಣಗಳಲ್ಲಿ ಈ ಕಠೋಪನಿಷತ್ತಿನ ಮಂತ್ರಗಳು ವಿಷಯವಾಕ್ಯವಾಗಿವೆ ಬ್ರಹ್ಮಸೂತ್ರಗಳಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ. ಇದಂಚ ಉಪನಿಷತ್ ಎಂಚ ಉಪನಿಷತ್ ಭಗವತ್ಪರೈವ ಇತಿ, ಭಗವಂತನ ಪರವಾಗಿಯೇ ಎಲ್ಲವೂ ಕೂಡ ಪರಬ್ರಹ್ಮ ಪರವಾದದ್ದೇ ಈ ಉಪನಿಷತ್ತಿನಲ್ಲಿ ಇರುವ ವಿಷಯವೆಲ್ಲ ಅಂತ ಹೇಳಿ ಭಗವತಾ ಬಾದರಾಯಣೇನ ಸಮನ್ವಯಾಧ್ಯಾಯೇ 3 ಅಧಿಕರಣೈಃ ನಿರ್ಣೀತಂ. ಮೊದಲ ಅಧ್ಯಾಯದಲ್ಲಿಯೇ 3 ಅಧಿಕರಣಗಳಲ್ಲಿ ಇದು ನಿರ್ಣಯ ಮಾಡಲ್ಪಟ್ಟಿದೆ ಅಂತ ತಿಳಿಸ್ತಾರೆ. ಮೊದಲನೆಯದು ಅತ್ರಾಧಿಕರಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಂದ ಒಂದು ಮಂತ್ರ, ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯು ಯಸ್ಯ ಉಪಸೇಚನಂ ಕೈತ್ಥ ವೇದಯತ್ರ ಸಹ ಹೇಳಿ ಪರಮಾತ್ಮನ ಸ್ವರೂಪವನ್ನೆಲ್ಲ ಹೇಳುವಾಗ ಬ್ರಹ್ಮಕ್ಷೇತ್ರಗಳೆಲ್ಲ ಯಾರಿಗೆ ಊಟವಾಗುತ್ತೋ, ಮೃತ್ಯುವು ಉಪಸೇಚನವಾಗುತ್ತೋ ಅವನ ಒಂದು ಸ್ವರೂಪವನ್ನ ಯಾರಿಗೆ ತಿಳಿಯಕ್ಕೆ ಸಾಧ್ಯ, ಆಶ್ಚರ್ಯವಾದ ಸ್ವರೂಪವನ್ನ ಅಂತ ಹೇಳುವಾಗ ಇಲ್ಲಿ ಬ್ರಹ್ಮ ಕ್ಷೇತ್ರ ಶಬ್ದಗಳು ಉಪಯೋಗಿಸಲ್ಪಟ್ಟಿದೆ. ಓದನ ಅನ್ನುವ ಶಬ್ದವಿದೆ, ಉಪಸೇಚನ ಅನ್ನುವ ಶಬ್ದವಿದೆ. ಈ ಶಬ್ದಗಳೆಲ್ಲ ಇಲ್ಲಿರುವ ಮನುಷ್ಯರಿಗೆ ಅನ್ವಯಿಸುವಂತಹದ್ದು. ಮನುಷ್ಯರು, ದೇವತೆಗಳು, ಈ ಪ್ರಾಕೃತ ಪ್ರಪಂಚದಲ್ಲಿ ಇರುವಂತಹ ವಿಷಯಗಳನ್ನೇ ಇಲ್ಲಿ ಹೇಳಿರೋದ್ರಿಂದ ಪರಮಾತ್ಮ ಅಂತ ಹೇಗೆ ಹೇಳಕ್ ಸಾಧ್ಯ ಅನ್ನುವ ಸಂದೇಹ ಬರುತ್ತೆ. ಬ್ರಹ್ಮಕ್ಷೇತ್ರಯೋ ಓದನತ್ವ ನಿರೂಪಣೇನ, ಬ್ರಹ್ಮಕ್ಷೇತ್ರಗಳು ಓದನ ಅವರ ಓದನ ಅಂತ ಹೇಳ್ಬಿಟ್ಟು ಅನ್ನ ಅಂತ ಹೇಳಿರೋದ್ರಿಂದ ಭೋಗ್ಯತ್ವಸ್ಯ ವಾ ಪ್ರತೀತೆ ತತ್ಪ್ರತಿ ಸಂಬಂಧಿ ಯಸ್ಯ ಇತಿ ಷಷ್ಠ್ಯಂತ ಯಚ್ಛಬ್ದ ನಿರ್ದಿಷ್ಟ ಭೋಕ್ತ ಜೀವ ಏವ ಸ್ಯಾತ್. ಭೋಜ್ಯವಾದದ್ದು ಭೋಗ್ಯವಾದದ್ದು ಎರಡು ಹೇಳಲ್ಪಟ್ಟು ಯಾರು ಅನುಭವಿಸ್ತಾರೋ ಇಲ್ಲ ಯಾರು ಅನುಭವಿಸಲ್ಪಡುತ್ತೋ ಯಾವುದು ಇದೆಲ್ಲ ಹೇಳಿ ಅವುಗಳ ಪ್ರತಿ ಸಂಬಂಧಿ ಯಸ್ಯ ಅಂತ ಷಷ್ಠಿ ವಿಭಕ್ತಿಯಲ್ಲಿ ಇದೆ. ಯಸ್ಯ ಹೇಳಿ ಷಷ್ಠಿ ವಿಭಕ್ತಿಯಲ್ಲಿ ಅವರ ಪ್ರತಿ ಸಂಬಂಧಿ ಅಂದ್ರೆ ಈ ಓದನಕ್ಕೆ ಪ್ರತಿ ಸಂಬಂಧಿಯಾದವನು ಯಾರಿಗೆ ಬ್ರಹ್ಮಕ್ಷೇತ್ರ
ಎರಡೂ ಊಟವಾಗುತ್ತೋ ಅಂತ ಹೇಳಿರೋದ್ರಿಂದ ಪ್ರತಿ ಸಂಬಂಧಿ ಷಷ್ಠಿ ವಿಭಕ್ತಿಯಲ್ಲಿ ಯತ್ ಶಬ್ದ ನಿರ್ದಿಷ್ಟ ಯಸ್ಯ ಅನ್ನುವಂತಹ ಯತ್ ಶಬ್ದದಿಂದ ನಿರ್ದಿಷ್ಟನಾದ ಇದನ್ನು ಅನುಭವಿಸುವವನು ಯಾರು ಅಂದ್ರೆ ಭೋಕ್ತ ಜೀವ ಏವ ಸ್ಯಾತೆ, ಜೀವಾತ್ಮನೇ ಆಗಬೇಕು. ಪರಮಾತ್ಮನಃ ಭೋಕ್ತೃತ್ವ ಅಸಂಭವಾತ್ ಇತಿ ಪೂರ್ವಪಕ್ಷಂ ಕೃತ್ವ, ಪರಮಾತ್ಮನಿಗೆ ಈ ರೀತಿ ಭೋಕ್ತೃತ್ವ ಎಲ್ಲ ಇಲ್ಲವಲ್ಲ, ಆದ್ದರಿಂದ ಇಲ್ಲಿ ಜೀವಾತ್ಮನನ್ನೇ ಹೇಳಿದೆ ಅನ್ನುವಂತಹ ಪೂರ್ವ ಪಕ್ಷವನ್ನು ಮಾಡಿ ಸೂತ್ರಕಾರರು ಅತ್ತಾಚರಾಚರ ಗ್ರಹಣಾತ್ ಪ್ರಕರಣಾಚ ಗುಹಾಂ ಪ್ರವಿಷ್ಟವಾತ್ಮನೋ ಹಿ ತದ್ದರ್ಶನಾತ್ ವಿಶೇಷಣಾಚ 4 ಸೂತ್ರಗಳು ಹೇಳಿದ್ರು. ಅತ್ತಾಚರಾಚರ ಗ್ರಹಣಾತ್ ಎಂದ್ರೆ ಅತ್ತರಾಧಿಕರಣ ಅಂತಾನೆ ಅದಕ್ಕೆ ಹೆಸರು ಬಂದಿರೋದು. ಬ್ರಹ್ಮಕ್ಷೇತ್ರಗಳನ್ನ ತಿನ್ನುವವನು ಅಂತ ಹೇಳಿರುವಾಗ ಅತ್ತ ಯಾರು, ಯಸ್ಯ ಓದನಂ ಅಂತ ಹೇಳಿದೆಯಲ್ಲ, ಯಾರಿಗೆ ಇದೆಲ್ಲ ಊಟವಾಗುತ್ತೋ, ತಿನ್ನುವವನು ಯಾರು ಅಂದ್ರೆ ಅತ್ತ ತಿನ್ನುವವನು ಪರಮಾತ್ಮ ಅಂತ ನಿರ್ಣಯ ಮಾಡಿದ್ರು. ಅಲ್ಲಿ ಎಲ್ಲ ಸೂತ್ರಗಳಲ್ಲಿ ಸಾಧ್ಯ ಪರಮಾತ್ಮನ ಜಗತ್ ಕಾರಣತ್ವವನ್ನೇ ಮೊದಲ ಅಧ್ಯಾಯದಲ್ಲಿ ಪೂರ್ಣವಾಗಿ ಸ್ಥಾಪನೆ ಮಾಡೋದ್ರಿಂದ ಸಾಧ್ಯವಾದದ್ದೆಲ್ಲ ಪರಮಾತ್ಮವೇ. ಎಲ್ಲ ಕಡೆಯೂ ಪರಮಾತ್ಮನನ್ನ ಅವನ ಒಂದು ಜಗತ್ ಕಾರಣತ್ವವನ್ನು ಸಾಧಿಸ್ತಾರೆ ಅಲ್ಲಿ ಮೊದಲ ಅಧ್ಯಾಯದಲ್ಲಿ ಅದ್ಭುತವಾಗಿ. ಅತ್ತ ಪರಮಾತ್ಮ ಅಂತ ಅರ್ಥ. ತಿನ್ನುವವನು ಅಂತ ಹೇಳಿರುವವನು ಪರಮಾತ್ಮನೇ. ಎಲ್ಲಿ ಹೇಳಿದೆ ಅದು ಸೂತ್ರಕಾರರು ಅದನ್ನೆಲ್ಲ ತಿಳಿಸೋದಿಲ್ಲ, ಅದನ್ನ ನಾವು ಭಾಷ್ಯದಿಂದ ತಿಳಿಬೇಕು. ಯಾವ ಕಾರಣದಿಂದ ಅವನು ಪರಮಾತ್ಮ ಅಂತ ನಿರ್ಣಯ ಮಾಡಿದ್ರಿ ಅಂತ ಹೇಳಿದ್ರೆ ಚರಾಚರ ಗ್ರಹಣಾತಿ, ಚರ ಅಚರ ಇವುಗಳ ಇದು ಗ್ರಹಿಸಬಹುದು ಅಲ್ಲಿ ಹೇಳಿದ್ರು. ಅಂದ್ರೆ ಇಲ್ಲಿ ಒಂದು ತಿನ್ನುವವನು ಇದ್ದಾನೆ, 2 ಪದಾರ್ಥಗಳನ್ನು ತಿನ್ನುತ್ತಾನೆ, ಅಷ್ಟು ಮಾತ್ರ ತಿಳಿಯುತ್ತೆ ಸೂತ್ರದಲ್ಲಿ ನಮ್ಗೆ. ಚರಾಚರ ಗ್ರಹಣ ಅತ್ತ ಅಂತ ಹೇಳಿದ್ರೆ ತಿನ್ನುವವನು, ಚರಾಚರ ಗ್ರಹಣ ಅಂದ್ರೆ 2 ವಿಷಯಗಳು ಇರ್ಬೇಕಲ್ಲಿ ತಿನ್ನುವಂತಹದ್ದು. ಇದು ಅಷ್ಟೇ ನಮ್ಗೆ ತಿಳಿಯುವಂತಹ ಸೂತ್ರದಲ್ಲಿ. ಅದನ್ನ ಬ್ರಹ್ಮ ಮತ್ತು ಕ್ಷೇತ್ರ 2 ಓದನ ಅಂತ ಹೇಳಲ್ಪಟ್ಟಿರುವಂತಹ ಪರಮಾತ್ಮ ಅಂತ ಸಿದ್ಧಾಂತವನ್ನ ಮಾಡಿದ್ರು. ಅತ್ತಾಚರಾಚರ ಗ್ರಹಣ ಇದು ಕಠೋಪನಿಷತ್ತಿನ ವಿಷಯ. ಇಲ್ಲಿ ಯಸ್ಯ ಬ್ರಹ್ಮಚ ಕ್ಷೇತ್ರಂಚ ಉಭಯ ಭವತ ಓದನಃ ಅಂತ ಹೇಳಿರೋದು ಅದುವೇ ಇಲ್ಲಿ ವಿಷಯವಾಕ್ಯ ಅಂತ ಹೇಳಿ ಆ ಸೂತ್ರದಲ್ಲಿ ಸೂತ್ರಕಾರರೇ ಹೇಳ್ತಾರೆ, ಬಾದರಾಯಣರು. ಪ್ರಕರಣಾತ್ ಚ, ಇದು ಪ್ರಕರಣವು ಕೂಡ ಬ್ರಹ್ಮವಿದ್ಯೆಯ ಪ್ರಕರಣವೇ. ಇಲ್ಲಿ ಬ್ರಹ್ಮೋಪದೇಶ ಮಾಡ್ತಾ ಇರೋದು ಅದು ಮೊದಲಿಂದಲೇ ತಿಳಿಯುತ್ತೆ. ನಚಿಕೇತನಿಗೆ ಅವನು ಉಪದೇಶ ಮಾಡೋದಕ್ಕೆ ಅವನು 3ನೇ ವರವನ್ನು ಕೇಳಿದಾಗ ಮೋಕ್ಷ ಸ್ವರೂಪವನ್ನೇ ಕೇಳ್ತಾನೆ. ಆದ್ದರಿಂದ ಅವನು ಯವನಲ್ಲಿ ಹೋಗಿ ಹೇಳಿದಾಗ ಅವನು ಬೇಕಾದಷ್ಟು ಅವನಿಗೆ ಪ್ರಲೋಭನಗಳನ್ನೆಲ್ಲ ಮಾಡ್ತಾನೆ. ನಿನಗೆ ಇದೆಲ್ಲ ಎಷ್ಟು ಕಾಲ ಬೇಕಾದರೂ ಜೀವಿಸು, ಏನು ಬೇಕಾದ್ರೆ ಅನುಭವಿಸು, ಯಾರಿಗೂ ಸಿಗದೆ ಇರುವ ಅನುಭವ ಎಲ್ಲ ನಿನಗೆ ಕೊಡ್ತೀನಿ ಎಲ್ಲ ಹೇಳಿದ್ರು ಅವನಿಗೆ ಯಾವುದೂ ಬೇಡ. ಇದೆಲ್ಲ ನನಗೆ ಇದೆಲ್ಲ ಒಂದು ದಿನ ನಾಳೆ ಇರೋದಿಲ್ಲ ಇದು. ಆದ್ದರಿಂದ ಶ್ವೋ ಅಭಾವ ಹೇಳಿದ, ಇದೆಲ್ಲ ನಾಳೆ ಇಲ್ಲದೆ ಇರುವಂತಹದ್ದು. ಶ್ವಃ ಅಭಾವ ಇವುಗಳೆಲ್ಲ ನಾಳೆ ಇಲ್ಲದೆ ಇರೋದು. ವಿತ್ತೇನ ತರ್ಪಣೀಯೋ ಮನುಷ್ಯ, ಈ ರೀತಿ ಎಲ್ಲ ನಚಿಕೇತನು ಹೇಳಿ ಅದನ್ನೆಲ್ಲ ತಿರಸ್ಕಾರ ಮಾಡಿ ಮೋಕ್ಷ ಸ್ವರೂಪವೇ ಬೇಕು ಅಂತ ಕೇಳೋದು ಬ್ರಹ್ಮಸ್ವರೂಪವನ್ನು ಉಪದೇಶ ಮಾಡುವಂತಹ ಪ್ರಕರಣ ಇದು. ಪ್ರಕರಣ ಚ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಈ ಗುಹಾಂ ಪ್ರವಿಷ್ಟವು ಆತ್ಮನೋ ಹಿ ತದ್ದರ್ಶನ, ಗುಹಾಂ ಪ್ರವಿಷ್ಟವು ಪರಮೈ ಪರಾರ್ಥಿ ಅಂತ ಬರೋದ್ರಿಂದ ಅಲ್ಲಿ ಇಬ್ಬರು ಪ್ರವೇಶ ಮಾಡಿದ್ರು ಗುಹೆಯನ್ನು ಅಂತ ಹೇಳಲ್ಪಟ್ಟಿದೆ. ಗುಹೆಯನ್ನು ಪ್ರವೇಶ ಮಾಡದೆ ಇಬ್ಬರು ಯಾರು ಅಂದ್ರೆ ಆತ್ಮಾನವು, ಜೀವನು ಪರಮಾತ್ಮನು ಅಂತ ಹೇಳಿ ಅದಕ್ಕೆ ಅರ್ಥವನ್ನು ಹೇಳಿದ್ರು. ಈ ರೀತಿ 4 ಸೂತ್ರಗಳಲ್ಲಿ ವಿಶೇಷಣ 4 ಸೂತ್ರಗಳನ್ನು ಹೇಳ್ತಾರೆ. ಚತುರ್ಭಿಹಿ ಸೂತ್ರೈ, ಇದರಲ್ಲಿ 4 ಸೂತ್ರಗಳಲ್ಲಿ ಭಾಷ್ಯಕಾರರು ಬೇಕಾದಷ್ಟು ಮಂತ್ರಗಳಿಗೆ ನೇರವಾಗಿ ಭಾಷ್ಯಕಾರರೇ ಕಠೋಪನಿಷತ್ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಭಾಷ್ಯದಲ್ಲಿ, ಶ್ರೀಭಾಷ್ಯದಲ್ಲಿ. ಚತುರ್ಭಿಹಿ ಸೂತ್ರೈ ಸಿದ್ಧಾಂತಃ ಕೃತಃ ತೇಷಾಂಚ ಅಯಮರ್ಥಃ, ಅವುಗಳಿಗೆ ಈ ಅರ್ಥವು ವಿವರಿಸಲ್ಪಟ್ಟಿದೆ ಭಾಷ್ಯದಲ್ಲಿ. ಉಭಯ ಭವತ ಓದನಃ ಇತಿ ಓದನ ಪ್ರತಿಸಂಬಂಧಿತೆಯ ಪ್ರತೀಯಮಾನಃ ಅತ್ತ ಪರಮಾತ್ಮ ಏವ, ಇದು ಸೂತ್ರದ ಅರ್ಥ. ಮೊದಲು ಅತ್ತ ಚರಾಚರ ಗ್ರಹಣ ಅನ್ನುವಾಗ ಉಭಯ ಭವತ ಓದನಃ ಇತಿ ಓದನ ಪ್ರತಿಸಂಬಂಧಿತೆಯ, ಓದನಕ್ಕೆ ತಿನ್ನೋದಕ್ಕೆ ಊಟಕ್ಕೆ ಅನ್ನವನ್ನು ತಿನ್ನುವವನು ಅಂತ ಹೇಳಲ್ಪಟ್ಟವನು, ಯಾರಿಗೆ ಊಟವಾಗುತ್ತೋ ಇದೆಲ್ಲ ಅಂತ ಹೇಳಲ್ಪಟ್ಟವನು ಅತ್ತ ಅಂತ ಹೇಳಲ್ಪಟ್ಟವನು ಪರಮಾತ್ಮ.
ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಕ್ಷತ್ರ ಶಬ್ದ ಗೃಹೀತ ನಿಖಿಲ ಚರಾಚರ ಸಂಹರ್ತೃತ್ವಸ್ಯ ಅತ್ರಮಂತೆ ಪ್ರತಿಪಾದನಾತೆ. ಸಕಲ ಚರಾಚರಗಳ ಸಂಹಾರವು ಹೇಳಲ್ಪಟ್ಟಿದೆ. ಸಂಹಾರ ಅಂದ್ರೆ ಉಪಸಂಹಾರ, ತನ್ನಲ್ಲಿ ಲಯ ಮಾಡಿಸ್ಕೊಳ್ತಾನೆ, ಎಲ್ಲವನ್ನು ಉಪಸಂಹಾರ ಮಾಡ್ತಾನೆ ಪರಮಾತ್ಮ ಅಂತ ಹೇಳೋದು ಪ್ರಳಯದಲ್ಲಿ. ಬ್ರಹ್ಮ ಕ್ಷತ್ರ ಶಬ್ದಗಳಿಂದ ಸಕಲ ಚರಾಚರಗಳು ಹೇಳಲ್ಪಟ್ಟಿದೆ ಅನ್ನೋದು ಅಲ್ಲಿ ಸಿದ್ಧಾಂತ. ಅತ್ರ ಬ್ರಹ್ಮ ಕ್ಷತ್ರ ಶಬ್ದಯೋ ನಿಖಿಲ ಚರಾಚರ ಲಕ್ಷಕತ್ವ ಪ್ರಕಾರ ಬೋಧನ ಶಬ್ದಸ್ಯ ವಿನಾಶ್ಯತ್ವ ಲಕ್ಷಕತ್ವ ಪ್ರಕಾರಶ್ಚ ಏತನ್ ಮಂತ್ರ ವ್ಯಾಖ್ಯಾನಾವಸರೆ ಪ್ರತಿಪಾದಿತಃ ತತ್ರೈವ ಅನುಸಂಧೇಯಃ. ಅದನ್ನ ಅಲ್ಲಿ ಭಾಷ್ಯದಲ್ಲಿ ಹೇಳಿದ್ದಾರೆ, ಅಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಬ್ರಹ್ಮ ಮತ್ತೆ ಕ್ಷತ್ರ ಶಬ್ದಗಳಿಂದ ಸಕಲ ಚರಾಚರಗಳು ಲಕ್ಷಿಸಲ್ಪಟ್ಟಿವೆ ಅನ್ನೋದು, ಅದನ್ನು ಓದನ ಶಬ್ದದಿಂದ ವಿನಾಶ್ಯತ್ವ, ಓದನ ಅಂದ್ರೆ ಊಟ ಮಾಡೋದು ಅನ್ನೋದ್ರಲ್ಲಿ ಅನ್ನವನ್ನು ತಿನ್ನಲ್ಪಡುತ್ತೆ ಅಂತ ಹೇಳಿದ್ರೆ, ವಿನಾಶ ಅಂತ ಹೇಳಿದ್ರೆ ಉಪಸಂಹಾರ ಅನ್ನೋದು ಅರ್ಥ ಪ್ರಳಯದಲ್ಲಿ. ಆ ಅರ್ಥದಲ್ಲಿ ಅದನ್ನು ಲಕ್ಷಿಸುತ್ತೆ ಅದು ಓದನ ಶಬ್ದವು. ಇದೆಲ್ಲವೂ ಕೂಡ ಆ ಮಂತ್ರದ ವ್ಯಾಖ್ಯಾನದಲ್ಲಿ ಹೇಳಲ್ಪಟ್ಟಿದೆ, ಅಲ್ಲಿ ಅನುಸಂಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನ ಆಗಲೇ ಮಾಡಿದ್ವಿ ನಾವು. ಮಹಾಂತಂ ವಿಭುಮಾತ್ಮಾನಂ ಇತಿ ಪ್ರಸ್ತುತತ್ವೇನ ತಸ್ಯ ಬ್ರಹ್ಮ ಪ್ರಕಾರ ಮಧ್ಯಗತತ್ವಾಚ. ಇಲ್ಲಿ ಮಹಾಂತಂ ವಿಭುಮಾತ್ಮಾನಂ ಅಂತ ಹೇಳಿ, ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಮಹಾಂತಂ ವಿಭುಮಾತ್ಮಾನಂ, ವಿಭುಂ ಮಹಾಂತಂ ಆತ್ಮಾನಂ, ಇದೆಲ್ಲ ಪರಮಾತ್ಮನನ್ನೇ ತಿಳಿಸುತ್ತೆ. ಈ ರೀತಿ ಆರಂಭಿಸಿರೋದು ಬ್ರಹ್ಮ ಪ್ರಕರಣ ಮಧ್ಯಗತತ್ವಾಚ. ಬ್ರಹ್ಮದ ಪ್ರಕರಣದಲ್ಲಿ ಮಧ್ಯದಲ್ಲಿ ಮಹಾಂತಂ ವಿಭುಮಾತ್ಮಾನಂ ಮೊದಲಾದೆಲ್ಲ ಬರುತ್ತೆ. ಆದ್ರಿಂದ ಈ ಪ್ರಕರಣವೆಲ್ಲ ಪೂರ್ಣವಾಗಿ ಪರಮಾತ್ಮನನ್ನೇ ತಿಳಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ ಇದರಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಭಾಷ್ಯವನ್ನೆಲ್ಲ ನಾವು ಸ್ಪಷ್ಟವಾಗಿ ಅನುಸಂಧಾನ ಮಾಡಿದ್ವಿ ಮೊದಲೇ. ಮಹಾಂತಂ ವಿಭುಮಾತ್ಮಾತ್ಮನಂ ಮತ್ವಾಧೀರೋ ನ ಶೋಚತಿ, ಕೈದಂ ಅದ್ಭುತಂ ವೇದ ಮೊದಲಾದೆಲ್ಲ ಸ್ವಪ್ನ ಅಂತ, ಜಾಗರಿತ ಅಂತ ಅದೆಲ್ಲ ಹೇಳಲ್ಪಟ್ಟಿದೆ. ಅದೆಲ್ಲ ಕಠೋಪನಿಷತ್ತಿನ ಆರಂಭದಲ್ಲಿ ಬರುವಂತಹ ಮಂತ್ರಗಳು. ಅದನ್ನೆಲ್ಲ ಹಿಂದೆ ನಾವು ಅನುಸಂಧಾನ ಮಾಡಿದ್ದೇವೆ. ಅದನ್ನ ಮತ್ತೊಮ್ಮೆ ನಾವು ಮನನ ಮಾಡಬೇಕು. ಅದನ್ನ ಇಲ್ಲಿ ಸಂಗ್ರಹವಾಗಿ ಹೇಳ್ತಾರೆ, ಈ ರೀತಿ ಅದು ಹೇಳಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೆಲವು ಮುಖ್ಯವಾದ ವಿಚಾರವನ್ನು ಮಾತ್ರ ಇಲ್ಲಿ ಸಂಗ್ರಹವಾಗಿ ಇಲ್ಲಿ ಹೇಳ್ತಾರೆ ರಂಗರಾಮಾನುಜರು. ನನು ಋತಂ ಪಿಬಂತವು ಇತ್ಯುತ್ತರ ಮಂತ್ರೆ ಕರ್ಮಫಲ ಭೋಗ ಅನ್ವಯಿನೋಹೋ ಏವ ಪ್ರತಿಪಾದನಾತ್. ಋತಂ ಪಿಬಂತವು ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧಿ ಅಂತ ಮಂತ್ರ ಪಠೋಪನಿಷತ್ತಿನದು. ಋತ ಅಂದ್ರೆ ಕರ್ಮಫಲ ಅಂತ ಅರ್ಥ. ಕರ್ಮಫಲವನ್ನು ಅನುಭವಿಸುವವರು ಇಬ್ಬರಿಗೂ ಸೇರಿ ಕರ್ಮಫಲ ಅನುಭವ ಅನ್ನೋದು ಹೇಳಲ್ಪಟ್ಟಿದೆ ಮಂತ್ರದಲ್ಲಿ. ಋತಂ ಪಿಬಂತವು ಸುಕೃತಸ್ಯ ಲೋಕೆ, ಸುಕೃತಗಳ ಲೋಕದ, ಅವರ ಕರ್ಮದಿಂದ ಅವರು ಸಂಪಾದಿಸಿದಂತಹ ಲೋಕಗಳ ಅದರದೆಲ್ಲ ಕರ್ಮಫಲವನ್ನೆಲ್ಲ ಅನುಭವಿಸ್ತಾ ಇರೋರು ಗುಹಾಂ ಪ್ರವಿಷ್ಟವು, ಹೃದಯ ಗುಹೆಯನ್ನು ಇಬ್ಬರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಲ್ಪಟ್ಟಿತು. ಆ ಇಬ್ಬರು ಯಾರು ಅಂತ ಹೇಳಿದ್ರೆ, ಒಂದು ಪೂರ್ವ ಪಕ್ಷದಲ್ಲಿ ಅಂತಃಕರಣ ಜೀವಾತ್ಮ ಅಂತ ಹೇಳ್ತಾರೆ. ನಾವು ಹೇಳಿದ ಅಂತಃಕರಣವಲ್ಲ, ಅದನ್ನೆಲ್ಲ ಅಲ್ಲಿ ವಿಸ್ತಾರವಾಗಿ ವ್ಯಾಖ್ಯಾನದಲ್ಲಿ ನೋಡಿದ್ವಿ. ಆ ಮಂತ್ರದಲ್ಲಿ ಜೀವಾತ್ಮ ಪರಮಾತ್ಮರು ಅಂತಾನೆ ಅಲ್ಲಿ ಅರ್ಥ. ಅಲ್ಲಿ ಅದರಿಂದ ಕರ್ಮಫಲ ಭೋಗ ಅನ್ವಯಿನೋಹೋ, ಇಬ್ಬರಿಗೂ ಕರ್ಮಫಲ ಭೋಗದ ಅನ್ವಯ ಹೇಳಲ್ಪಟ್ಟಿದೆ. ಋತಂ ಪಿಬಂತೌ ಇತಿ ಕರ್ಮಫಲ ಭೋಗ ಅನ್ವಯಿನೋರೇವ ಪ್ರತಿಪಾದನಾ. ಪರಮಾತ್ಮನಶ್ಚ ಜೀವವತ್ ಕರ್ತೃತ್ವೇನ ವಾ ಅಂತಃಕರಣವತ್ ಕರಣತ್ವೇನ ವಾ ಅನ್ವಯ ಅಸಂಭವಾತ್ ಪರಮಾತ್ಮ ಪ್ರಕರಣ ಮಧ್ಯಗತತ್ವಂ ನಾಸ್ತಿ ಇತಿ ಆಶಂಕ್ಯ ಉಕ್ತಂ. ಪರಮಾತ್ಮ ಪ್ರಕರಣ ಅಂತ ಹೇಗೆ ಹೇಳ್ತೀರಾ ನೀವು? ಮಧ್ಯದಲ್ಲಿ ಋತಂ ಪಿಬಂತವು ಅಂತ ಬಂದ್ಬಿಡ್ತಲ್ಲ. ಈ ಮಂತ್ರ ಬಂದ್ರೆ ಕರ್ಮಫಲದ ಅನುಭವ ಹೇಳಲ್ಪಟ್ಟಿರೋದ್ರಿಂದ ಪರಮಾತ್ಮನ ಪ್ರಕರಣ ವಿಚ್ಛೇದವಾಗಿದೆ ಅಂತ ಹೇಳಬೇಕು. ಇದು ಪರಮಾತ್ಮನ ಪ್ರಕರಣದಲ್ಲಿದೆ ಅಂತ ಹೇಳಕ್ ಆಗೋದಿಲ್ಲ. ಮಹಾಂತಂ ವಿಭುಮಾತ್ಮಾನಂ ಅಂತ ಹೇಳೋದು ಪರಮಾತ್ಮನ ವಿಷಯವೇ ಅಂತ ಹೇಗೆ ಹೇಳ್ತೀರಾ? ಕರ್ಮಫಲ ಅನುಭವ ಬಂದ್ಬಿಡ್ತಲ್ಲ, ಜೀವನ ವಿಷಯ ಬಂದ್ಬಿಡ್ತು, ವಿಷಯ ಬದಲಾಗೋಯ್ತು, ಟಾಪಿಕ್ ಚೇಂಜ್ ಆಗೋಯ್ತಲ್ಲ ಮಧ್ಯ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪರಮಾತ್ಮನಶ್ಚ ಜೀವವತ್ ಕರ್ತೃತ್ವೇನವಾ, ಪರಮಾತ್ಮನಿಗೆ ಕರ್ಮಫಲದ ಅನುಭವ
ಅದು ಇದೆ ಅಂತ ಹೇಳಕ್ಕಾಗಲ್ಲ. ಜೀವನಂತೆ ಕರ್ತೃತ್ವವಿಲ್ಲ. ಅಂತಃಕರಣವತ್ ಕರಣತ್ವೇನವಾ ಅಥವಾ ಅವನು ಅನುಭವಿಸಕ್ಕೆ ಇಂದ್ರಿಯವಾಗಿರುವಂತಹದ್ದು ಉಪಕರಣ. ಅಂತಃಕರಣ ಮನಸ್ಸು ಅನ್ನೋದು ಅನುಭವಕ್ಕೆ ಉಪಕರಣವಾಗಿರೋದು. ಈ ಎರಡೂ ಕೂಡ ಅವನಿಗೆ ಸಂಭವಿಸೋದಿಲ್ಲ ಪರಮಾತ್ಮನಿಗೆ. ಕರ್ತೃತ್ವವೂ ಇಲ್ಲ, ಕರಣತ್ವವೂ ಇಲ್ಲ ಜೀವನಂತೆ ಪರಮಾತ್ಮನಿಗೆ, ಅಥವಾ ಅಂತಃಕರಣದಂತೆ. ಅಂತಃಕರಣ ಉಪಕರಣವಾಗುತ್ತೆ ಜೀವನಿಗೆ. ಜೀವ ಸಾಕ್ಷಾತ್ತಾಗಿ ಅನುಭವಿಸ್ತಾನೆ, ಕರ್ತ ಆಗಿದ್ದಾನೆ, ಭೋಕ್ತ ಆಗಿದ್ದಾನೆ. ಇದೆರಡೂ ಪರಮಾತ್ಮನಿಗೆ ಅನ್ವಯಿಸೋದಿಲ್ವಲ್ಲ. ಆದ್ದರಿಂದ ಪರಮಾತ್ಮನ ಪ್ರಕರಣ ಇದು ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಹೇಳಿದ್ರೆ, ಗುಹಾಂ ಪ್ರವಿಷ್ಟವು ಆತ್ಮನೋ ಹಿ ತದ್ದರ್ಶನಾತಿಥಿ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಅವರು. ಗುಹೆಯನ್ನು ಪ್ರವೇಶ ಮಾಡಿದವರು ಜೀವಾತ್ಮ ಪರಮಾತ್ಮರು ಅಂತ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಛತ್ರಿನ್ಯಾಯ ಅಂತ ಹೇಳಿದ್ದಾರೆ. ಅಲ್ಲಿ ವ್ಯಾಖ್ಯಾನದಲ್ಲಿ ನೋಡಿದ್ರೆ, ಭಾಷ್ಯದಲ್ಲಿಯೂ ಅದನ್ನ ಹೇಳ್ತಾರೆ. ಅದನ್ನೇ ಭಾಷ್ಯಕಾರರು ಛತ್ರಿನ್ಯಾಯ, ಛತ್ರಿನೋ ಗಚ್ಚಂತಿ ಅಂತ ಲೋಕದಲ್ಲಿ ಪ್ರಯೋಗ ಪ್ರಸಿದ್ಧವಾಗಿದೆ. ಒಬ್ಬನು ಛತ್ರಿ ಹಿಡ್ಕೊಂಡು ಹೋಗ್ತಿದ್ದಾನೆ, ಆ ಛತ್ರಿ ಕೆಳಗಡೆ 3 ಜನ 4 ಜನ ಹೋಗ್ತಾ ಇದ್ದಾರೆ ಆ ಛತ್ರಿಯ ನೆರಳಿನಲ್ಲಿ ಒಟ್ಟಿಗೆ. ಛತ್ರಿನೋ ಗಚ್ಚಂತಿ ಅಂತ ಪ್ರಯೋಗ ಇದೆ. ಛತ್ರಿ ಹಿಡ್ಕೊಂಡ್ರವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಜೊತೆಯಲ್ಲಿ ಛತ್ರಿ ಹಿಡಿದುಕೊಂಡಿರೋ ಹಾಗೆ ಅನ್ವಯ. ಒಬ್ಬನೇ ಹಿಡಿದುಕೊಂಡಿರೋನು ಒಬ್ಬ, ಮಿಕ್ಕವರೆಲ್ಲ ಛತ್ರಿಯ ನೆರಳಿನಲ್ಲಿ ಹೋಗ್ತಾ ಇದ್ದಾರೆ ಹೊರತು ಅವರೆಲ್ಲ ಛತ್ರಿನಃ ಅಂತ ಹೇಳೋದಕ್ಕೆ ಸರಿ ಆಗೋದಿಲ್ಲ. ಆದರೆ ಪ್ರಯೋಗವಿದೆ ಹಾಗೆ, ಎಲ್ಲರನ್ನು ಸೇರಿಸಿ ಛತ್ರಿನೋ ಗಚ್ಚಂತಿ ಅಂತ ಹೇಳೋ ಹಾಗೆ. ಆ ರೀತಿಯಲ್ಲಿ ಇಲ್ಲಿ ಪ್ರಯೋಗವನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಗುಹಾಂ ಪ್ರವಿಷ್ಟವ ಆತ್ಮನೋ ಅಂತ ಹೇಳಿದಾಗ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಗುಹಾಂ ಪ್ರವಿಷ್ಟವು ಜೀವ ಪರಮಾತ್ಮನೌ ಏವ, ಜೀವನು ಪರಮಾತ್ಮನೇ ಅಲ್ಲಿ ಗುಹೆಯನ್ನು ಪ್ರವೇಶ ಮಾಡಿರೋರು ಅಂತ ಹೇಳಿ. ತಯೋರೇವ ಅಸ್ಮಿನ್ ಪ್ರಕರಣೆ ಗುಹಾ ಪ್ರವೇಶ ದರ್ಶನಾತ್, ಅವರಿಬ್ಬರಿಗೂ ಹೃದಯ ಗುಹೆಯಲ್ಲಿ ಇದ್ದಾರೆ, ಪ್ರವೇಶ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬೇರೆ ಬೇರೆ ಮಂತ್ರಗಳಿದೆ ಈ ಪ್ರಕರಣದಲ್ಲಿಯೇ. ಕಠೋಪನಿಷತ್ತಿನಲ್ಲಿಯೇ ಪರಮಾತ್ಮನು ಹೃದಯ ಗುಹೆಯನ್ನು ಪ್ರವೇಶಿಸಿರೋದಕ್ಕೂ ಜೀವಾತ್ಮನು ಹೃದಯ ಗುಹೆಯನ್ನು ಪ್ರವೇಶಿಸಿರೋದಕ್ಕೂ ಎರಡಕ್ಕೂ ಸಿಗುತ್ತೆ ನಮ್ಗೆ ಇಲ್ಲಿ ಪ್ರಕರಣ. ಈ ಪ್ರಕರಣದಲ್ಲಿ ಪ್ರಮಾಣ ಸಿಗುತ್ತೆ. ಅದು ಎಲ್ಲಿ ಅಂದ್ರೆ ಮಂತ್ರವನ್ನು ಹೇಳ್ತಾರೆ. ತಮ್ ದೂರದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾದಿಗಮೇನ ದೇವಂ ಧೀರೋ ಹರ್ಷಶೋಕೌ ಜಹಾತಿ ಅಂತ ಮಂತ್ರ. ಅದು ತಮ್ ದುರ್ದರ್ಶಂ, ಬಹಳ ಕಷ್ಟ ಅವನನ್ನು ನೋಡೋದು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಕಷ್ಟ ಆದವನು. ಗೂಢಂ ಅನುಪ್ರವಿಷ್ಟಂ, ಅನುಪ್ರವೇಶ ಮಾಡಿದ್ದಾನೆ, ಬಹಳ ಗೂಢವಾಗಿ ಇದ್ದಾನೆ ಒಳಗಡೆ. ಗುಹಾಹಿತಂ, ಗುಹೆಯಲ್ಲಿ ಒಳಗಡೆ ಇದ್ದಾನೆ. ಹಾಗೆ ಇರುವಂತಹ ಪರಮಾತ್ಮ. ಗಹ್ವರೇಷ್ಠಂ ಪುರಾಣಂ, ಅವನನ್ನ ಅಧ್ಯಾತ್ಮ ಯೋಗ ಅಧಿಗಮೇನ, ಅಧ್ಯಾತ್ಮ ಯೋಗ ಅಂತ ಹೇಳಿದ್ರೆ ಜೀವಾತ್ಮನ ಸಾಕ್ಷಾತ್ಕಾರ. ಅಧ್ಯಾತ್ಮ ಯೋಗ ಅಧಿಗಮೇನ, ಜೀವಾತ್ಮ ಸಾಕ್ಷಾತ್ಕಾರ ಪೂರ್ವಕವಾಗಿ ದೇವಂ ಮತ್ವ, ಆ ದೇವನ್ ಹೇಳ್ಬಿಟ್ಟ ಪರಮಾತ್ಮನನ್ನ ಉಪಾಸನೆ ಮಾಡಿ ಹರ್ಷಶೋಕವು ಜಹಾತಿ, ಧೀರ ಹರ್ಷಶೋಕವು ಜಹಾತಿ, ಜ್ಞಾನಿಯಾದವನು ಸಂಸಾರವನ್ನ ತಪ್ಪಿಸ್ಕೊಳ್ತಾನೆ ಅಂತ ಹೇಳಿರುವಂತಹ ಮಂತ್ರ ಅದು. ಅಲ್ಲಿ ಗುಹಾಹಿತಂ ಗಹ್ವರೇಷ್ಟಂ ಗೂಢಂ ಅನುಪ್ರವಿಷ್ಟಂ, ಇದೆಲ್ಲ ಪರಮಾತ್ಮನ ಗುಹೆಯೊಳಗಡೆ ಪ್ರವೇಶ ಆಗಿರೋದು ಹೇಳಲ್ಪಟ್ಟಿದೆ ಈ ಪ್ರಕರಣದಲ್ಲಿಯೇ, ಕಠೋಪನಿಷತ್ತಿನಲ್ಲಿಯೇ ಬರುವಂತಹದ್ದು. ಇತಿ ಪರಮಾತ್ಮನಃ ಗುಹಾ ಪ್ರವೇಶ ಶ್ರೂಯತೆ, ಅವನಿಗೆ ಪರಮಾತ್ಮನಿಗೆ ಗುಹಾ ಪ್ರವೇಶವಿದೆ ಅನ್ನೋದು ಇಲ್ಲಿಯೇ ನಮಗೆ ಪ್ರಮಾಣ ಸಿಗುತ್ತೆ. ಅದೇ ರೀತಿ ಯಾ ಪ್ರಾಣೇನ ಸಂಭವತ್ಯರಿತಿರ್ ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ, ಇದರಲ್ಲಿ ಅದಿತಿ ಅಂತ ಹೇಳಿದ್ರೆ ಕರ್ಮಫಲಾನ ಅತ್ತಿ ಇತಿ ಅದಿತಿ ಜೀವಾತ್ಮ ಅಂತ ವ್ಯಾಖ್ಯಾನದಲ್ಲಿ ಅರ್ಥ. ಅದಿತಿ ಅಂದ್ರೆ ಜೀವಾತ್ಮ ಅಂತ ಅರ್ಥ. ಇಲ್ಲಿ ಯಾ ಪ್ರಾಣೇನ ಸಂಭವತಿ, ಪ್ರಾಣದ ಜೊತೆಯಲ್ಲಿಯೇ ಉಂಟಾಗುವಂತಹದ್ದು, ಪ್ರಾಣದ ಜೊತೆಯಲ್ಲಿಯೇ ಜೀವಾತ್ಮನಿಗೆ ಪ್ರಾಣ ಸಾಹಚರ್ಯ ಹೇಳಲ್ಪಟ್ಟಿದೆ. ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ, ಇದೆಲ್ಲ ಹಿಂದೆ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ನೋಡಿದ್ವಿ. ಅದಕ್ಕೆ ವ್ಯಾಖ್ಯಾನ ರಂಗರಾಮಾನುಜರ ವ್ಯಾಖ್ಯಾನ, ಭಾಷ್ಯಕಾರರ ವ್ಯಾಖ್ಯಾನವನ್ನು ಇಟ್ಕೊಂಡೇ ಅದಕ್ಕೆಲ್ಲ ಅರ್ಥ ಮಾಡಿದ್ದಾರೆ ಅವರು. ಆ ಮಂತ್ರಗಳನ್ನೆಲ್ಲ ನಾವು ಬೇರೆಯಾಗಿ ಸಮಯ ಸಿಕ್ಕಾಗ ಅದನ್ನ ಮನನ ಮಾಡಬೇಕು, ಆವಾಗ ತಿಳಿಯುತ್ತೆ. ಇಲ್ಲಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಹೇಳಿರೋದು ಗುಹಾ ಪ್ರವೇಶ ಜೀವಾತ್ಮನಿಗೆ ಹೇಳಲ್ಪಟ್ಟಿದೆ. ಕರ್ಮಫಲಗಳನ್ನ ಅನುಭವಿಸಕ್ಕೆ ಅವನು ದೇಹವನ್ನು ಪಡೆದುಕೊಳ್ತಾನಲ್ಲ, ಅವನು ಹೃದಯ ಗುಹೆಯಲ್ಲಿ ಇದ್ದಾನೆ, ಅವನಿಗೂ ಹೇಳಲ್ಪಟ್ಟಿದೆ. 2 ಪ್ರಮಾಣದಿಂದ ಇದೇ ಕಠೋಪನಿಷತ್ತಿನ ಪ್ರಕರಣದಲ್ಲಿ
ಬರುವಂತಹ ಎರಡು ಪ್ರಮಾಣಗಳಿಂದ ಇಬ್ಬರು ಜೀವಾತ್ಮರು ಪರಮಾತ್ಮರು ಗುಹೆ ಪ್ರವೇಶ ಮಾಡಿರೋ ತಿಳಿಯಿತು. ಆದ್ದರಿಂದ ಸೂತ್ರಕಾರರು ಗುಹಾಂ ಪ್ರವಿಷ್ಟವು ಆತ್ಮಾನವು ದರ್ಶನ. ಇಬ್ಬರು ಆತ್ಮರುಗಳು, ಅಂತಃಕರಣ ಅಲ್ಲ, ಒಂದು ಅಂತಃಕರಣ ಒಂದು ಜೀವ ಅಂತ ಅರ್ಥ ಮಾಡಕ್ಕೆ ಸಂಭವವಿಲ್ಲ. ಅಲ್ಲಿ ಇಬ್ಬರು ಆತ್ಮರುಗಳು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು ಇವರು ಸೂತ್ರಕಾರರು. ಇತಿ ಜೀವಸ್ಯಾಪಿ ಗೃಹ ಪ್ರವೇಶ ಗುಹಾ ಪ್ರವೇಶ ದೃಶ್ಯತೆ. ಅವನಿಗೂ ಗುಹೆಯಲ್ಲಿ, ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿರೋ ತಿಳಿದು ಬರುತ್ತೆ. ಅತಃ ದ್ವಯೋರಪಿ ಗುಹಾ ಪ್ರವೇಶ ದರ್ಶನಾತ್ ತಯೋರೇವ ಪಿಬತೋಹೋ ಛತ್ರಿನ್ಯಾಯೇನ. ಹೇಳಿದ್ರೆ ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಋತಂ ಪಿಬಂತೌ ಅಂತ ಹೇಳುವಾಗ ಅವರಿಬ್ಬರಿಗೂ ಕೂಡ ತಯೋರೇವ ಪಿಬತೋಹೋ ಅಂತ ಹೇಳೋದು. ಆದ್ರಿಂದ ಅವರಿಬ್ಬರಿಗೆ ಕರ್ಮಫಲ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಛತ್ರಿನ್ಯಾಯೇನ ಋತಂ ಪಿಬಂತವು ನಿರ್ದೇಶಸ್ಯ ಸಂಭವಾತೆ. ಋತಂ ಪಿಬಂತವು ಇಬ್ಬರೂ ಕರ್ಮಫಲ ಅನುಭವಿಸ್ತಿದ್ದಾರೆ ಅಂತ ಹೇಳಿರೋದು. ಕರ್ಮಫಲ ಅನುಭವಿಸ್ತಿರೋನು ಜೀವಾತ್ಮ, ಅದಕ್ಕೆ ಅಧ್ಯಕ್ಷನಾಗಿರೋನು ಪರಮಾತ್ಮ, ಅದನ್ನ ನಿಯಮನ ಮಾಡ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಇಬ್ಬರಿಗೂ ಛತ್ರಿನ್ಯಾಯ, ಛತ್ರಿನೋ ಗಚ್ಚಂತಿ ಎನ್ನುವ ನ್ಯಾಯದಂತೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೇ ಹೋದ್ರೆ ವಿರೋಧ ಬರುತ್ತೆ. ಇಲ್ಲಿಯೇ ಋತಂ ಪಿಬಂತವು ಇತಿ ಮಂತ್ರೇಣ ನ ಪರಮಾತ್ಮ ಪ್ರಕರಣ ವಿಚ್ಛೇದ ಶಕ್ಯ ಶಂಕ. ಅದರಿಂದ ಇಲ್ಲಿ ಇದನ್ನ ಆಶಂಕೆ ಮಾಡಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಪ್ರಕರಣದ ವಿಚ್ಛೇದವಿಲ್ಲ ಇಲ್ಲಿ. ಋತಂ ಪಿಬಂತವು ಅಂತ ಬಂದ್ಬಿಡ್ತಲ್ಲ, ಜೀವಾತ್ಮನ ವಿಷಯ ಬಂದ್ಬಿಡ್ತು. ಆದ್ರಿಂದ ಪರಮಾತ್ಮ ಪ್ರಕರಣ ಅಲ್ಲಿಗೆ ಬ್ರೇಕ್ ಆಗೋಗಿ ಹೊಸ ಪ್ರಕರಣ ಆರಂಭಿಸ್ಬೇಕಿದು. ಉಪನಿಷತ್ತುಗಳಲ್ಲಿ ಇದು ಬಹಳ ಕಷ್ಟ. ಬಹಳ ಜಾಗರೂಕರಾಗಿ ನೋಡಿ ಅರ್ಥಗಳನ್ನು ಮಾಡಿ ಮಂತ್ರಗಳಿಗೆ ಯಾವ ಪ್ರಕರಣ ಎಲ್ಲಿ ಮುಗಿಯುತ್ತೆ, ಯಾವುದೆಲ್ಲ ಆರಂಭಿಸುತ್ತೆ, ಇದು ಯಾಕೆ ಈ ಪ್ರಕರಣ ಇಲ್ಲಿ ಮಧ್ಯ ಬಂದಿದೆ, ಇದೆಲ್ಲ ನಿಶ್ಚಯ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಎಲ್ಲಾ ಉಪನಿಷತ್ತುಗಳನ್ನು ನೋಡಿ ಎಲ್ಲಿಯೂ ವಿರೋಧ ಬರದೇ ಇರೋ ಹಾಗೆ ಮಾಡಬೇಕು. ಆದ್ದರಿಂದ ಎಲ್ಲ ಅರ್ಥೈಕ್ಯಾತಿ ಏಕವಾಕ್ಯತ್ವಂ ಅಂತ ಮೀಮಾಂಸಾ ನ್ಯಾಯ. ಅರ್ಥೈಕ್ಯಾತಿ ಏಕವಾಕ್ಯತ್ವಂ, ಅರ್ಥ ಒಂದೇ ಇದ್ರೆ ಒಂದೇ ವಾಕ್ಯ ಅಂತ ಅರ್ಥ ಮಾಡಬೇಕು. ಒಂದು ವಾಕ್ಯದಲ್ಲಿ 10 ಪದಗಳಿರುತ್ತೆ, ಎಲ್ಲ ಸೇರಿ ಒಂದು ಅರ್ಥವನ್ನು ಕೊಡುತ್ತೆ, ಅದಕ್ಕೆ ಒಂದು ವಾಕ್ಯ ಅಂತ ಹೇಳ್ತೀವಿ. ಆ ರೀತಿ ಸಕಲ ಉಪನಿಷತ್ತುಗಳಿಗೂ ಏಕವಾಕ್ಯತ್ವ ಅನ್ನೋದಿದೆ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಪರಮಾತ್ಮನನ್ನ ತಿಳಿಸೋದು ಅದು ಏಕವಾಕ್ಯತ್ವ ಅಂದ್ರೆ ಅರ್ಥೈಕ್ಯಾತ, ಒಂದೇ ಅರ್ಥ ಎಲ್ಲದಕ್ಕೂ. ಎಲ್ಲದರಲ್ಲಿಯೂ ಉಪೇಯ ಪರಮಾತ್ಮ ಅಂತಾನೆ ಸಾಧಿಸಿರುವಂತ ಉಪನಿಷತ್ತುಗಳೆಲ್ಲ ಉಪದೇಶ ಮಾಡ್ತಾ ಇರೋದು. ಆ ಒಂದು ದೃಷ್ಟಿಯಿಂದ ಅರ್ಥೈಕ್ಯ ಇದೆ ಎಲ್ಲಾ ಉಪನಿಷತ್ತುಗಳಿಗೂ. ಎಲ್ಲಿಯೂ ವಿರೋಧ ಇರಬಾರ್ದು, ವಿರೋಧ ಇಲ್ಲದೆ ಇರೋ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಇಲ್ಲಿ ಪರಮಾತ್ಮ ಪ್ರಕರಣ ಮಧ್ಯದಲ್ಲಿ ಜೀವಾತ್ಮನ ವಿಷಯ ಬರೋಕ್ಕೆ ಸಂಭವ ಇದೆ, ಪ್ರಕರಣ ವಿಚ್ಛೇದವಾಗಬೇಕಾಗಿಲ್ಲ. ಜೀವಾತ್ಮನ ವಿಷಯ ಯಾಕೆ ಬರಬೇಕು ಅಂದ್ರೆ ಜೀವಾತ್ಮನ ಸಾಕ್ಷಾತ್ ಸ್ವರೂಪ ತಿಳಿದೇನೆ ಅವನು ಪರಮಾತ್ಮನನ್ನು ಪಡೆದುಕೊಳ್ಳಕ್ ಸಾಧ್ಯ. ಪರಮಾತ್ಮನ ಉಪಾಸನೆಗೆ ಪೂರ್ವಭಾವಿಯಾಗಿ ಜೀವಾತ್ಮನು ತನ್ನ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಇಲ್ಲದೆ ಹೋದ್ರೆ ನಾನು ಯಾರು ಅಂತ ತಿಳಿದೇ ಹೋದ್ರೆ, ನನಗೂ ಪರಮಾತ್ಮನಿಗೂ ಏನು ಸಂಬಂಧ ಅಂತ ತಿಳಿದೇ ಹೋದ್ರೆ ಶರಣಾಗತಿನೂ ಮಾಡೋಕ್ಕಾಗಲ್ಲ, ಉಪಾಸನೆಯನ್ನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕೆ ಮಾಡ್ಬೇಕು? ನಮ್ಗೆ ಏನು ಸಂಬಂಧವೇ ಇಲ್ಲ ಅಂದ್ರೆ ನಾವು ಯಾರು ಅಂತ ತಿಳಿಬೇಕು. ನಾವು ಯಾರು ಅಂತ ತಿಳಿದು ಪರಮಾತ್ಮ ಯಾರು, ನಮ್ಮ ಜೀವನದಲ್ಲಿ ಉದ್ದೇಶ ಏನು ಮಾಡ್ಬೇಕು, ಯಾಕೆ ಮಾಡ್ಬೇಕು, ಹಾಗೆ ಮಾಡಿದ್ರೆ ಯಾಕೆ ನಮಗೆ ಫಲ ಸಿಗುತ್ತೆ, ಇದೆಲ್ಲವೂ ತಿಳ್ಕೊಳ್ದೆ ಹೋದ್ರೆ ನಮಗೆ ಉಪಾಯ ಅನುಷ್ಠಾನ ಅನ್ನೋದು ಸಾಧ್ಯವಾಗಲ್ಲ. ಜೀವಾತ್ಮ ಸ್ವರೂಪ ತಿಳಿಯೋದು ಕೂಡ ಬರುತ್ತೆ ಪರಮಾತ್ಮ ಪ್ರಕರಣದಲ್ಲಿ ಮಧ್ಯ. ಯಾಕೆ ಅಂದ್ರೆ ಪರಮಾತ್ಮನ ತಿಳಿಯಕ್ಕೆ ಇದೆಲ್ಲ ಪೂರ್ವಭಾವಿಯಾಗಿ ಬೇಕು. ಅದನ್ನ ಇಲ್ಲಿ ಪ್ರಕರಣ ವಿಚ್ಛೇದವೆಲ್ಲ ಇಲ್ಲ ಅನ್ನೋದನ್ನ ಇಲ್ಲಿ ಸಂಗ್ರಹವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಮಂತ್ರಗಳಲ್ಲಿ ಭಾಷ್ಯದಲ್ಲಿ ಆ ಸೂತ್ರವನ್ನೆಲ್ಲ ಮತ್ತೆ ನಾವು ಒಂದ್ಸತಿ ಅನುಸಂಧಾನ ಮಾಡಿದ್ರೆ ನಮಗೆ ವಿಷಯಗಳು ಸ್ಪಷ್ಟವಾಗುತ್ತೆ. ವಿಶೇಷಣಾಚ ಅಸ್ಮಿನ್ ಪ್ರಕರಣೆ ಬ್ರಹ್ಮಯಜ್ಞಂ ದೇವಮೀಡ್ಯಂ ವಿದಿತ್ವಾ ಇತಿ ಜೀವಪರಯೋ ಉಪಾಸಕತ್ವಾದಿನ ವಿಶೇಷಿತತ್ವಾತ್. ವಿಶೇಷಣಾಚ ಅಂತಲೇ ಸೂತ್ರ ಹಾಕಿದ್ರು. ಏನು ವಿಶೇಷಣ ಅಂತ ಹೇಳಲಿಲ್ಲ ಅವರು, ವಿಶೇಷಣಾತ್ ಚ ವಿಶೇಷಿಸಿ ಹೇಳಿರೋದ್ರಿಂದಲೂ ಕೂಡ ಇದು ಗುಹಾಂ ಪ್ರವಿಷ್ಟವು ಆತ್ಮಾನವು ಅಂತಾನೆ ತಿಳ್ಕೊಳ್ಬೇಕು. ಪರಮಾತ್ಮ ಪ್ರಕರಣವೇ ಇದು ಅಂತ ಸೂತ್ರಕಾರರ ಅಭಿಪ್ರಾಯ. ಅದಕ್ಕೆ ಹೇಗೆ ಅಂದ್ರೆ ಈ ಕಠೋಪನಿಷತ್ತಿನ ಮಂತ್ರದಲ್ಲಿ ಬ್ರಹ್ಮಯಜ್ಞಂ ದೇವಮೀಡ್ಯಂ ವಿದಿತ್ವಾ ಅಂತ ಬರುತ್ತೆ.
ಬ್ರಹ್ಮಯಜ್ಞಂ ಅನ್ನೋ ಶಬ್ದ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಗಮನಿಸಿ ನೋಡ್ಬೇಕು. ಸಂಸ್ಕೃತದಲ್ಲಿ ಹೇಗೆ ಇದು ಅಂತ ಹೇಳಿದ್ರೆ ಬ್ರಹ್ಮಜ ಜ್ಞ ಅಂತ ಎರಡು ಪದ, ಅಲ್ಲಿ ಪದ ವಿಚ್ಛೇದ ಮಾಡ್ಬೇಕಾದ್ರೆ ಇಲ್ಲಿ ಹೇಗ್ ಮಾಡ್ಬೇಕು ಅಂದ್ರೆ ಬ್ರಹ್ಮಜ ಜ್ಞ, ಬ್ರಹ್ಮಜಶ್ಚ ಜ್ಞಶ್ಚ ಅಂತ ಅರ್ಥ. ಬ್ರಹ್ಮಯಜ್ಞ ತಂ ಬ್ರಹ್ಮಯಜ್ಞಂ ಅಂತ ಅರ್ಥ. ಬ್ರಹ್ಮಣೋ ಜಾತತ್ವಾತ್ ಜ್ಞತ್ವಾಚ ಅಂತ ಅರ್ಥ. ಬ್ರಹ್ಮಜ ಅಂದ್ರೆ ಬ್ರಹ್ಮನಿಂದ ಹುಟ್ಟುವವನು ಬ್ರಹ್ಮಜ. ಬ್ರಹ್ಮಣ ಜಾಯತೆ ಇತಿ ಬ್ರಹ್ಮಜಃ ತಂ ಬ್ರಹ್ಮಜಂ ಜ್ಞಃ ಜ್ಞಾಯತೆ ಅಂತ ಹೇಳಿ ಜ್ಞೋತ ಏವ ಅಂತ ಸೂತ್ರದಲ್ಲಿ ಹೇಳಿದ್ರು. ಜ್ಞಃ ತಯೇವ, ಇವನು ಜ್ಞಾತತ್ವ ಇರೋದ್ರಿಂದಲೂ ಜ್ಞಃ ಅಂತ ಹೇಳಲ್ಪಟ್ಟಿದೆ. ಎಲ್ಲ ಅವನು ಬ್ರಹ್ಮಯಜ್ಞಂ ದೇವಮೀಡ್ಯಂ. ಎಷ್ಟು ಕಷ್ಟ ಅಂದ್ರೆ ಇದರಲ್ಲಿ ಅನೇಕ ವಿಷಯಗಳು ಬರುತ್ತೆ. ಈ ಮಂತ್ರದಲ್ಲಿ ಎರಡು ಶಬ್ದಗಳಲ್ಲಿ ಎಷ್ಟು ಬ್ರಹ್ಮಯಜ್ಞಂ ದೇವಮೀಡ್ಯಂ ವಿದಿತ್ವ, ಮೂರು ಶಬ್ದಗಳ ಅರ್ಥ ಮಾಡಿದ್ರೆ ನಮ್ಗೆ ಎಷ್ಟು ಅದರಲ್ಲಿ ಅರ್ಥಗಳಿದೆ ಅಂತ ಹೇಳಿದ್ರೆ, ಬ್ರಹ್ಮಯಜ್ಞ ಅನ್ನೋದು ಜೀವಾತ್ಮನನ್ನ ಹೇಳ್ತು. ಬ್ರಹ್ಮಣೋ ಜಾತತ್ವಾತ್ ಜ್ಞತ್ವಾಚ ಬ್ರಹ್ಮಯಜ್ಞ ಜೀವ ತಂ ಜೀವಾತ್ಮನ್ ಬ್ರಹ್ಮಯಜ್ಞಂ, ಆ ಜೀವಾತ್ಮನನ್ನು ದೇವಂ ಅಂದ್ರೆ ಪರಮಾತ್ಮ. ದೇವಂ ಅಂದ್ರೆ ಎರಡು ಅರ್ಥದಲ್ಲಿ ಪರಮಾತ್ಮನಿಗೆ ದೇವ ಶಬ್ದ ಬರುತ್ತೆ. ಒಂದು ದಿವು ಕ್ರೀಡಾಯಾಮ್ ಅಂತ ಒಂದು ಧಾತುವಿಂದಲೂ ಬರುತ್ತೆ ದೇವ ಶಬ್ದ, ಅಥವಾ ದ್ಯೋತನೆ ಅನ್ನುವ ಅರ್ಥ, ಪ್ರಕಾಶಮಾನವನು, ಜ್ಯೋತಿ ಸ್ವರೂಪನಾದವನು ಅನ್ನುವ ಅರ್ಥದಿಂದಲೂ ದೇವಹ ಅನ್ನೋ ಶಬ್ದ ಬರುತ್ತೆ, ಪ್ರಕಾಶಮಾನನಾದವನು ಅಂತ ಹೇಳ್ಬಿಟ್ಟು. ಕ್ರೀಡಾಯಾಮ್ ಅನ್ನುವ ಅರ್ಥದಲ್ಲಿ ಜಗತ್ಕಾರಣನಾದ್ದರಿಂದ ದೇವಹ ಅನ್ನುವ ಅರ್ಥ ಬರುತ್ತೆ ಅವನ ಶಬ್ದ. ಏಕೋ ದೇವಃ ನಾರಾಯಣ ದಿವ್ಯೋ ದೇವ ಏಕೋ ನಾರಾಯಣ ಸುಬಾಲೋಪನಿಷತ್ತಲ್ಲಿ ಹೇಳುತ್ತೆ. ಅಲ್ಲಿ ದೇವಃ ಅಲ್ಲಿಯೂ ಜಗತ್ಕಾರಣತ್ವವನ್ನು ಹೇಳ್ಬೋದು. ದಿವು ಕ್ರೀಡಾಯಾಮ್ ಅನ್ನುವ ಧಾತುವಿನಿಂದ ಕ್ರೀಡಾರ್ಥದಲ್ಲಿಯೂ ಬರುತ್ತೆ. ದೇವಃ ಅಂತ ಹೇಳಿದ್ರೆ ಕ್ರೀಡೆ, ಲೋಕವೆಲ್ಲ ಅವನಿಗೆ, ಸೃಷ್ಟಿಯೆಲ್ಲ ಅವನ ಕ್ರೀಡೆ ಅಂತ ಹೇಳಲ್ಪಟ್ಟಿದೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾಂ ತಸ್ಯ ನಿಶಾಮಯ, ಭಾಗವತದಲ್ಲಿ ಶ್ಲೋಕ. ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾಂ ತಸ್ಯ ನಿಶಾಮಯ. ಒಂದು ಬಾಲಕ ಅವನ್ ಚೆಂಡನ್ನು ಇಟ್ಕೊಂಡು ಆಟ ಆಡೋ ಹಾಗೆ ಸೃಷ್ಟಿಯೆಲ್ಲ ಮಾಡ್ತಾನಲ್ಲ ನೋಡು ಪರಮಾತ್ಮನನ್ನ, ಭಾಗವತದಲ್ಲಿ ಬರುವ ಶ್ಲೋಕ. ಹಾಗೆ ಇದು ಕ್ರೀಡೆ ಅಂತ ಹೇಳಲ್ಪಟ್ಟಿದೆ, ಲೀಲೆ, ಅವನ ಲೀಲೆ, ಲೋಕವತ್ತು ಲೀಲಾ ಕೈವಲ್ಯ. ದೇವಂ ಅನ್ನೋದು ಪರಮಾತ್ಮನ ತಿಳಿಸುತ್ತೆ. ಈಡ್ಯಂ ಅಂದ್ರೆ ಆರಾಧಿಸುವುದಕ್ಕೆ, ಸ್ತೋತ್ರ ಮಾಡುವುದಕ್ಕೆ ಯೋಗ್ಯನಾದವನು, ಈಡ್ಯನಾದವನು, ಪೂಜಿಸಲು ಯೋಗ್ಯನಾದವನು ಅವನು. ದೇವಂ ಈಡ್ಯಂ ಬ್ರಹ್ಮಯಜ್ಞಂ ದೇವಮೀಡ್ಯಂ ವಿದಿತ್ವ ಅಂತ ಅವನನ್ನು ಉಪಾಸನೆ ಮಾಡಿ, ಜೀವಾತ್ಮನನ್ನು ಪರಮಾತ್ಮನನ್ನು ಉಪಾಸನೆ ಮಾಡಿ ಅಂದ್ರೆ ಏನರ್ಥ? ಬ್ರಹ್ಮಯಜ್ಞಂ ಅಂದ್ರೆ ಜೀವಾತ್ಮ ಅಂತ ಬಂದ್ಬಿಡ್ತು, ದೇವಮೀಡ್ಯಂ ಅಂದ್ರೆ ಪರಮಾತ್ಮ. ದೇವಂಗೂ ಬ್ರಹ್ಮಯಜ್ಞಂಗೂ ಸಮಾನಾಧಿಕರಣ್ಯ. ಅದರಿಂದ ಜೀವ ಶರೀರಕನಾದ ಪರಮಾತ್ಮ ಅಂತ ಅರ್ಥ, ತತ್ವಮಸಿ ಅಂತ ಅರ್ಥ ಮಾಡ್ಬೇಕಿಲ್ಲಿ. ಬ್ರಹ್ಮಯಜ್ಞಂ ದೇವಮೀಡ್ಯಂ ತತ್ವಮಸಿ ಎನ್ನುವಾಗ ತತ್ ತ್ವಂ ಅಸಿ ಅಂತ ಹೇಳಿದಾಗ ಅವನು ನೀನೇ ಆಗಿದೆಯಾ ಅಂತ ಹೇಳಿದ್ರೆ ಐಕ್ಯವಲ್ಲ ಇಲ್ಲಿ. ಬ್ರಹ್ಮಯಜ್ಞಂ ದೇವಮೀಡ್ಯಂ ವಿದಿತ್ವ ಅಂದ್ರೆ ಆರಾಧಿಸಲ್ಪಡಕ್ಕೂ ಯೋಗ್ಯನಾದ ಆ ಪರಮಾತ್ಮನು, ಮತ್ತೆ ಅವನನ್ನು ಆತ್ಮನಾಗಿ ಉಳ್ಳ ಈ ಜೀವಾತ್ಮ ಶರೀರಕನಾದ ಪರಮಾತ್ಮ ಅಂತ ಅರ್ಥ. ಬ್ರಹ್ಮಯಜ್ಞಂ ಅವನನ್ನ ಉಪಾಸನೆ ಮಾಡಿ ಅಂತ ಅರ್ಥ. ಅಷ್ಟು ಅರ್ಥಗಳಿದೆ ಇಲ್ಲಿ ಮೂರು ಶಬ್ದದಲ್ಲಿ, ಎಷ್ಟು ಅರ್ಥಗಳು ಬರೋದೆಲ್ಲ ವ್ಯಾಖ್ಯಾನದಿಂದ ನಮಗೆ ತಿಳಿಯುತ್ತೆ. ಇದು ಹಿಂದೆ ನೋಡಿದ್ವಿ, ಇದೆಲ್ಲ ಶ್ರೀಭಾಷ್ಯದಲ್ಲಿಯೂ ಒಂದ್ಸತಿ ಬಂತು, ಇಲ್ಲಿಯೂ ಕಠೋಪನಿಷತ್ತಿನ ಮಂತ್ರದಲ್ಲಿಯೂ ನೋಡಿದ್ವಿ. ಇತಿ ಜೀವಪರಯೋ ಉಪಾಸ್ಯ ಉಪಾಸಕತ್ವಾದಿನ ವಿಶೇಷಿತತ್ವಾಚ ಅಂತ. ಬ್ರಹ್ಮಯಜ್ಞ ಅನ್ನುವನು ಉಪಾಸಕ ಜೀವಾತ್ಮ, ದೇವಃ ಅಂತ ಹೇಳಲ್ಪಟ್ಟವನು ಪರಮಾತ್ಮ. ಇಬ್ಬರೂ ಇಲ್ಲಿ ಹೇಳಲ್ಪಟ್ಟಿದ್ದಾರೆ ವಿಶೇಷಣದಿಂದ. ಬ್ರಹ್ಮಾತ್ಮಕನಾದ ಜೀವಾತ್ಮ ಹೇಳಲ್ಪಟ್ಟಿದ್ದಾನೆ, ಪರಮಾತ್ಮನು ಹೇಳಲ್ಪಟ್ಟಿದ್ದಾನೆ. ಇಬ್ಬರಿಗೂ ಉಪಾಸ್ಯ ಉಪಾಸಕ ಅಂತ ಹೇಳಿ ವಿಶೇಷಿತವಾಗಿ ಹೇಳಲ್ಪಟ್ಟಿದೆ. ತಯೋಹೋ ಉಪಾಸನ ಸೌಕರ್ಯಾಯ ಏಕಾಧಿಕರಣಸ್ಥತ್ವ ಪ್ರತಿಪಾದನಾರ್ಥತ್ವಾತ್. ಏಕಾಧಿಕರಣಸ್ಥತ್ವ ಸ್ಥ ಗತಿ ಗತೌ ಅಂತ, ಏಕಾಧಿಕರಣೇ ಸ್ಥಿತತ್ವಂ ಅಂತ. ಏಕಾಧಿಕರಣದಲ್ಲಿ ಇರುವಂತಹವರು. ಏಕಾಧಿಕರಣಸ್ಥತ್ವ ಅಂದ್ರೆ ಏಕಾಧಿಕರಣೇ ತಿಷ್ಠತಿ ಅಂತ. ಅದಕ್ಕೆ ಇಬ್ರು ಕೂಡ ತಿಷ್ಠತಃ, ಏಕಾಧಿಕರಣೇ ತಿಷ್ಠತಃ.
ಜೀವ ಪರಮಾತ್ಮ ಇಬ್ಬರು ಒಂದೇ ಅಧಿಕರಣದಲ್ಲಿ ಇದ್ದಾರೆ. ಅದನ್ನ ಪ್ರತಿಪಾದಿಸ್ಬೇಕು ಇಲ್ಲಿ ಅಂದ್ರೆ ಹೃದಯ ಗುಹೆಯಲ್ಲಿಯೇ ಇಬ್ರು ಇದ್ದಾರೆ. ಉಪಾಸಕನೆಯಲ್ಲಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಪರಮಾತ್ಮನನ್ನ ಆತ್ಮೇಂತಿತು ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಸೂತ್ರದಲ್ಲಿ ಸೂತ್ರಕಾರರು ಅವನ್ನ ಆತ್ಮ ಅಂತಾನೆ ಉಪಾಸನೆ ಮಾಡಬೇಕು. ಅವನು ಆತ್ಮನಾಗಿಯೇ ಇದ್ದಾನೆ ಹೃದಯ ಗುಹೆಯಲ್ಲಿ. ಉಪಾಸಕನಿಗೆ ಸುಲಭವಾಗಿ ಉಪಾಸನೆ ಮಾಡೋಕ್ಕೆ ಸಾಧ್ಯವಾಗುವಂತೆ. ಆದ್ದರಿಂದ ಇಬ್ಬರು ಒಂದೇ ಅಧಿಕರಣ, ಒಂದೇ ಸ್ಥಾನದಲ್ಲಿ, ಜಾಗದಲ್ಲಿ ಇದ್ದಾರೆ. ಏಕ ಅಧಿಕರಣ ಸ್ಥತ್ವ ಪ್ರತಿಪಾದನ ಅರ್ಥತ್ವ ಅಂತ. ಅದರಿಂದ ಯಾಕೆ ಅದು ಅಂತ ಹೇಳಿದ್ರೆ ಉಪಾಸನ ಸೌಕರ್ಯಾಯ, ಉಪಾಸನೆಗೆ ಸುಲಭವಾಗ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳಕ್ಕೋಸ್ಕರ ಋತಂಪಿ ಬಂತವು ಇತಿ ಮಂತ್ರಸ್ಯ ಜೀವಪರ ಪ್ರತಿಪಾದಕತ್ವಮೇವ. ಈ ರೀತಿಯಾದ ಅರ್ಥಗಳನ್ನು ತಿಳಿಸೋಕ್ಕೋಸ್ಕರವೇ ಋತಂಪಿ ಬಂತವು ಸುಖಸ್ಯ ಲೋಕೆ ಗುಹಾಂ ಪ್ರವಿಷ್ಟೋ ಪರಮೇ ಪರಾಧ್ಯೆ ಅಂತ ಹೇಳಿ ಮಂತ್ರದಲ್ಲಿ ಉಪದೇಶ ಮಾಡಲ್ಪಟ್ಟಿದೆ ಅನ್ನೋದು ಅರ್ಥ ಅಲ್ಲಿ. ಅದನ್ನೆಲ್ಲ ಈ ಸೂತ್ರದಲ್ಲಿ ವಿಶೇಷಣಾಚಾರ ಸೂತ್ರದಲ್ಲಿ ವಿಸ್ತಾರವಾಗಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಅತಃ ಯಸ್ಯ ಬ್ರಹ್ಮಚಕ್ಷತ್ರಂಚ ಇತಿ ಮಂತ್ರ ಪರಮಾತ್ಮ ಪರಯೇವೇತಿ ನಿರ್ಣೀತಂ. ಇಲ್ಲಿ ಓದನ ಬ್ರಹ್ಮಕ್ಷೇತ್ರ ಓದನವಾಗಿರೋದು ಉಪದೇಶನ ಇದೆಲ್ಲ ಹೇಳ್ಬಿಟ್ಟು ಯಸ್ಯ ಅಂತ ಹೇಳಿ ಪ್ರತಿ ಸಂಬಂಧಿ ಜೀವಾತ್ಮ ಅಲ್ಲ, ಅಲ್ಲಿ ಪರಮಾತ್ಮನ ಪರವೇ ಅನ್ನೋದನ್ನ ನಿರ್ಣಯ ಮಾಡಿದ್ರು. ಆ ವಿಷಯದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅನೇಕ ಮಂತ್ರಗಳು ಋತಂಪಿ ಬಂತವು, ಬ್ರಹ್ಮಯಜ್ಞಂ ದೇವವೀಡ್ಯಂ ಮೊದಲಾದೆಲ್ಲ ಅದಂ ದೂರದರ್ಶಂ ಗೂಢಮನು ಪ್ರವಿಷ್ಟಂ, ಈ ಎಲ್ಲಾ ಮಂತ್ರಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ಅರ್ಥವನ್ನ ನೋಡಿದ್ವಿ. ಇದೆಲ್ಲ ಪರಮಾತ್ಮ ಪರವಾಗಿಯೇ ಅಂತ ಹೇಳ್ಬಿಟ್ಟು ಇನ್ನೊಂದು ಮಂತ್ರ ಇದೇ ರೀತಿಯಲ್ಲಿ ಇಲ್ಲಿ ವಿವಾದಕ್ಕೆ ಒಳಗಾಗುವ ಸಂಭವವಿದೆ. ಪ್ರಮಿತಾಧಿಕರಣ ಅನ್ನುವಂಥರಲ್ಲಿ ಬರುವಂತಹದ್ದು. ಅಂಗುಷ್ಟ ಮಾತ್ರ ಪುರುಷ ಮಧ್ಯಾತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ನತೋ ವಿಜುಗುಪ್ಸತೆ. ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳ್ಬಿಟ್ಟಿದೆ ಮಂತ್ರದಲ್ಲಿ. ಮಧ್ಯ ಆತ್ಮನಿ ತಿಷ್ಠತಿ, ಮಧ್ಯದಲ್ಲಿ ಹೃದಯದ ಮಧ್ಯದಲ್ಲಿ ಇದ್ದಾನೆ. ಈಶಾನಃ ಭೂತಭವ್ಯಸ್ಯ, ಈಶಾನಃ ಭೂತಭವ್ಯಸ್ಯ ಹಿಂದೆ ಆಗಿರೋದು ಮುಂದೆ ಆಗಿರೋದು ಎಲ್ಲವನ್ನು ಆಳುವವನು ಅಂತ ಹೇಳಿದೆ. ನತೋತೋ ವಿಜುಗುಪ್ಸತೆ, ಅವನು ತಿಳಿದುಕೊಂಡ್ರೆ ಇವನಿಗೆ ಯಾವ ವಿಧವಾದ ಜಿಗುಪ್ಸೆ ಇರುವುದಿಲ್ಲ ಅಂತ, ಯಾವ ಸಂಸಾರವನ್ನು ತಪ್ಪಿಸ್ಕೊಳ್ತಾನೆ ಅವನು ತಿಳ್ಕೊಂಡು ಅಂತ ಅರ್ಥ. ಈಶಾನಃ ಭೂತಭವ್ಯಸ್ಯ, ಅದರಿಂದಲೇ ಶಬ್ದಾದೇವ ಪ್ರಮಿತಃ ಅಂತ ಸೂತ್ರ ಪ್ರಮಿತಾಧಿಕರಣದಲ್ಲಿ. ಈಶಾನೋ ಭೂತಭವ್ಯಸ್ಯ ಅನ್ನುವ ಶಬ್ದವಿದೆಯಲ್ಲ ಶ್ರುತಿ, ಇದು ಅಂಗುಷ್ಟ ಮಾತ್ರ ಪ್ರಮಿತನಾದವನು ಪರಮಾತ್ಮ ಅನ್ನೋದನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಇತಿ ಮಂತ್ರೇ ಅಂಗುಷ್ಟ ಮಾತ್ರತೆಯ ನಿರ್ದಿಶ್ಯಮಾನಃ ಜೀವ ಏವ. ಪೂರ್ವ ಪಕ್ಷ ಇದು. ಅಂಗುಷ್ಟ ಮಾತ್ರತ್ವಸ್ಯ ಜೀವಧರ್ಮತೆಯ ಪ್ರಾಣಾಧಿಪ ಸಂಚರತಿ ಸ್ವಕರ್ಮಭಿ ಅಂಗುಷ್ಟ ಮಾತ್ರ ರವಿತುಲ್ಯ ರೂಪ. ಇದೆಲ್ಲ ಪ್ರಮಾಣಗಳು ಇದೆ ಬೇರೆ ಸ್ಮೃತಿಗಳಲ್ಲಿ. ಅಂಗುಷ್ಟ ಮಾತ್ರಂ ಪುರುಷಂ ನಿಶ್ಚಕರ್ಷ ಯಮೋ ಬಲಾತ್, ಯಮನು ಬಲದಿಂದ ತನ್ನ ಬಲೆಯನ್ನು ಹಾಕಿ ಯಮಪಾಶ ಹಾಕೊಂಡು ಅಂಗುಷ್ಟ ಮಾತ್ರ ಪುರುಷನನ್ನ ಬಲವಾಗಿ ಎಳ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಿಶ್ಚಕರ್ಷ, ಅದಕ್ಕೆ ಎಳ್ಕೊಂಡ ಅಂತ ಅರ್ಥ. ಬಲದಿಂದ ಎಳ್ಕೊಂಡು ಹೋಗ್ತಾನೆ ಅಂಗುಷ್ಟ ಮಾತ್ರ ಪುರುಷನನ್ನ ಪಾಶ ಯಮಪಾಶ ಹಾಕಿ ಮರಣವಾದಾಗ. ಇದೆಲ್ಲ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿದೆ. ಪ್ರಾಣಾಧಿಪ ಸಂಚರತಿ ಸ್ವಕರ್ಮಭಿ ಅಂಗುಷ್ಟ ಮಾತ್ರ ಅಂತ ಹೇಳೋದು. ಈ ಅಂಗುಷ್ಟ ಮಾತ್ರತ್ವ ಅನ್ನೋ ಜೀವನಿಗೆ ಹೇಳಕ್ಕೆ ನೇರವಾಗಿ ಹೇಳಲ್ಪಟ್ಟಿದೆ ಪ್ರಮಾಣಗಳಲ್ಲಿ, ಶ್ರುತಿ ಸ್ಮೃತಿ ಪ್ರಸಿದ್ಧತ್ವಾತೆ. ಆದ್ದರಿಂದ ಈ ಅಂಗುಷ್ಟ ಮಾತ್ರ ಅನ್ನೋದು ಹೆಬ್ಬೆರಳಿನ ಗಾತ್ರ, ಜೀವನ ಧರ್ಮ, ಜೀವನ ಒಂದು ಧರ್ಮವಾಯಿತು. ಅಂಗುಷ್ಟ ಇರೋದು ಅವನಿಗೆ. ಶ್ರುತಿ ಸ್ಮೃತಿ ಪ್ರಸಿದ್ಧತ್ವಾತೆ ಇತಿ ಪೂರ್ವಪಕ್ಷಂ ಕೃತ್ವ, ಪೂರ್ವಪಕ್ಷವನ್ನು ಮಾಡಿಕೊಂಡು ಶಬ್ದಾದೇವ ಪ್ರಮಿತಃ ಅನ್ನೋದು ಸೂತ್ರ. ಹೃದ್ಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಕಂಪನಾತ್ ಜ್ಯೋತಿರ್ದರ್ಶನಾತ್ ಇತಿ ಚತುರ್ಭಿಃ ಸೂತ್ರೈಃ ಸಿದ್ಧಾಂತಃ ಕೃತಃ. ಒಂದು ಪೂರ್ವ ಪಕ್ಷ ಅಂಗುಷ್ಟ ಮಾತ್ರ ಪುರುಷ ಜೀವಾತ್ಮನೆ ಅಂತ ಹೇಳಿ ಮಾಡಿ ಅದಕ್ಕೆ 4 ಸೂತ್ರಗಳಿಂದ ಸಿದ್ಧಾಂತ ಹೇಳಿದ್ರು. ಎಲ್ಲವೂ ಸಿದ್ಧಾಂತ ಸೂತ್ರಗಳೇ ಅಧಿಕರಣದಲ್ಲಿ. ಶಬ್ದಾದೇವ ಪ್ರಮಿತಃ ಅನ್ನೋದು ಸಿದ್ಧಾಂತ ಸೂತ್ರ. ಶಬ್ದಾದೇವ ಪ್ರಮಿತಃ ಅಂಗುಷ್ಟ ಮಾತ್ರ ಪ್ರಮಿತಃ ಪರಮಾತ್ಮ. ಯಾಕೆಂದ್ರೆ ಶಬ್ದಾದೇವ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅಂತ ಮನುಷ್ಯನ ಅಧಿಕಾರದಿಂದ ಹೇಳಲ್ಪಟ್ಟಿದೆ ಅಂತೆ. ಮನುಷ್ಯನಿಗೆ ತಾನೇ ಶಾಸ್ತ್ರಕ್ಕೆ ಅಧಿಕಾರ ಇರೋದು.
ಆದ್ದರಿಂದ ಅಂಗುಷ್ಟ ಮಾತ್ರ ಅಂತ ಹೇಳಿದೆ. ಇಲ್ಲಿ ಶಬ್ದಾದೇವ ಅಂದ್ರೆ ಏನು ಅರ್ಥ? ಶಬ್ದಾದೇವ ಶಬ್ದ ಅಂದ್ರೆ ಪ್ರಮಿತಃ ಶಬ್ದ ಅಂದ್ರೆ ಪ್ರಮಾಣ, ಶಬ್ದ ಪ್ರಮಾಣ ಅಂತ ಅರ್ಥ. ಶಬ್ದ ಪ್ರಮಾಣದಿಂದ ತಿಳಿದವನು ಅಂತನಾ? ಶಬ್ದ ಪ್ರಮಾಣದಿಂದ ಅಂಗುಷ್ಟ ಮಾತ್ರ ಪ್ರಮಿತನಾದವನು ಪರಮಾತ್ಮ ಅಂತ. ಪ್ರಮಿತಃ ಅಂದ್ರೆ ಅಂಗುಷ್ಟ ಪ್ರಮಿತಃ ಅಂತ ಅರ್ಥ. ಪ್ರಮಿತಃ ಅಂದ್ರೆ ಈ ರೀತಿ ಅಂತ ಒಂದು ಮಾನ ಹೇಳಲ್ಪಟ್ಟವನು, ಒಂದು ಪರಿಮಾಣ ಹೇಳಲ್ಪಟ್ಟವನು ಅಂತ ಅರ್ಥ. ಪ್ರಮಿತಃ ಅಂದ್ರೆ ಮಾನೆ ಅಂತ ಧಾತುವಿಂದ ಬರೋದು. ಪ್ರಮಿತಃ ಅಂದ್ರೆ ಒಂದು ಪರಿಮಾಣವನ್ನು ಹೇಳಲ್ಪಟ್ಟವನು. ಈಸ್ ಮೆಷರ್ಡ್ ಅಂತ, ಒನ್ ಹೂ ಇಸ್ ಮೆಷರ್ಡ್, ಇಷ್ಟು ಅಂತ ಅಳತೆ ಹೇಳಲ್ಪಟ್ಟವನು. ಅವನಿಗೆ ಒಂದು ಪರಿಮಾಣ ಹೇಳಲ್ಪಟ್ಟಿದೆ, ಅಂಗುಷ್ಟ ಮಾತ್ರ ಅಂತ ಹೇಳ್ಬಿಟ್ಟು. ಅವನ ಸೂತ್ರಕಾರರು ಬರೀ ಪ್ರಮಿತಃ ಅಂತ ಹೇಳ್ತಾರೆ ಅಷ್ಟೇ, ಅದು ಅಂಗುಷ್ಟವಾ ಏನು ಹೇಳೋದಿಲ್ಲ ಅವರು. ಅಂದ್ರೆ ಅಂಗುಷ್ಟ ಮಾತ್ರ ಅನ್ನೋದು ತಿಳಿದು ಬರುತ್ತೆ ನಮ್ಗೆ ಪ್ರಕರಣ ಎಲ್ಲ ನೋಡಿದ್ರೆ. ಅಂಗುಷ್ಟ ಮಾತ್ರ ಪ್ರಮಿತಃ ಅದು ಪಕ್ಷ ಏನು ಅಂದ್ರೆ ಯಾರನ್ನ ಇಲ್ಲಿ ವಿಷಯವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ಅಂಗುಷ್ಟ ಮಾತ್ರ ಅಂತ ಒಂದು ಪರಿಮಾಣ ಹೇಳಲ್ಪಟ್ಟವನು. ಏನು ಸಾಧ್ಯ ಅಂದ್ರೆ ಪರಮಾತ್ಮ ಅನ್ನೋದೇ ಸಾಧ್ಯ. ಪರಮಾತ್ಮ ಅನ್ನೋದನ್ನ ಸಾಧಿಸ್ಬೇಕು. ಅದನ್ನು ಸೂತ್ರಕಾರರು ಸಿದ್ಧಾಂತ ಹೇಳ್ಬಿಟ್ರು, ಪರಮಾತ್ಮನೇ. ಯಾವ ಕಾರಣ? ಹೇತು ಏನು ಅಂದ್ರೆ ಶಬ್ದಾದೇವ, ಶಬ್ದಾತ್, ಶಬ್ದ ಪ್ರಮಾಣದಿಂದಲೇ. ಈಶಾನಃ ಭೂತಭವ್ಯಸ್ಯ ಅಂತ ಬಂದ್ಬಿಟ್ಟಿದೆ ಅಲ್ಲೇ. ಅದು ಜೀವಾತ್ಮನಿಗೆ ಎಂದೂ ಸಾಧ್ಯವಿಲ್ಲ. ಭೂತಭವ್ಯಗಳಿಗೆಲ್ಲ ಈಶಾನನಾಗೋದು ಸಾಧ್ಯವಿಲ್ಲ. ಆ ಒಂದು ಕಾರಣದಿಂದ ಅಂಗುಷ್ಟ ಮಾತ್ರ ಪ್ರಮಿತನಾದವನು ಪರಮಾತ್ಮ ಅಂತ ಸಿದ್ಧಾಂತ ಮಾಡಿದ್ರು ಸೂತ್ರದಲ್ಲಿ. ಆದ್ರೆ ಅಂಗುಷ್ಟ ಮಾತ್ರ ಅಂತ ಯಾಕೆ ಹೇಳ್ಬೇಕು? ಅವನು ಉಪಾಸನೆ ಮಾಡ್ತಾನಲ್ಲ ಮನುಷ್ಯ, ಅವನಿಗೆ ಹೃದಯದಲ್ಲಿ ಇರೋದ್ರಿಂದ ಅವನಿಗೆ ಪ್ರತ್ಯಪೇಕ್ಷೆಯ ಹೇಳಿದೆ. ಯಾಕೆಂದ್ರೆ ಶಾಸ್ತ್ರ ಉಪಾಸನೆ ಎಲ್ಲ ಹೇಳಿರೋದು ಮನುಷ್ಯರಿಗೆ, ಮನುಷ್ಯಾಧಿಕಾರತ್ವ ಅಂತ, ಮನುಷ್ಯರಿಗೆ ಅದಕ್ಕೆ ಅಧಿಕಾರವಿರೋದು ಅಂತ ಒಂದು ಪಕ್ಷ ಹಾಕಿದ್ರು ಅಲ್ಲಿ. ಅದಾದ್ಮೇಲೆ ಹೇಳ್ತಾರೆ ಮನುಷ್ಯರಿಗೆ ಮಾತ್ರವೇ ಅಧಿಕಾರವಲ್ಲ, ದೇವತೆಗಳಿಗಿಲ್ವೇ ಅಧಿಕಾರ ಅನ್ನೋ ಪ್ರಶ್ನೆ ಬರುತ್ತೆ. ದೇವತಾಧಿಕರಣ ಅಂತ ಬರುತ್ತೆ. ಪ್ರಮಿತಾಧಿಕರಣದಲ್ಲಿ 4 ಅಧಿಕರಣಗಳು ಬರುತ್ತೆ ಒಳಗಡೆ. ದೇವತಾಧಿಕರಣ, ಮಧ್ವಾಧಿಕರಣ, ಅಭಿಶೂದ್ರಾಧಿಕರಣ, ಇದೆಲ್ಲ ಪ್ರಮಿತಾಧಿಕರಣದ ಒಳಗಡೆ ಬರುವಂತಹ ಅಧಿಕರಣಗಳು. ಒಂದರ ಅಧಿಕರಣದ ಒಳಗಡೆ ಇನ್ನೊಂದು ಅಧಿಕರಣ ಪ್ರಾಸಂಗಿಕವಾಗಿ ಹಂಗೆ ಬರುತ್ತೆ. ಅದರಲ್ಲಿಯೇ ವೇದ ನಿತ್ಯತ್ವ, ವೇದ ಅಪೌರುಷತ್ವ ಸ್ಥಾಪನೆ ಮಾಡುವ 3 ಸೂತ್ರಗಳು ಬರುತ್ತೆ ಅಲ್ಲಿಯೇ. ಮನುಷ್ಯರಿಗೆ ತಾನೇ ಅಧಿಕಾರ ಇರೋದು ಉಪಾಸನೆಗೆ. ಅವ್ರ ಉಪಾಸನೆಗೆ ಅನುಕೂಲವಾಗ್ಲಿ ಅಂತ ಹೃದಯದಲ್ಲಿ ಅಂಗುಷ್ಟ ಮಾತ್ರ ಅಂತ ಹೇಳಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಮಾತ್ರ ಅಲ್ಲ, ತದುಪರಿ ಅಪಿ ಬಾದರಾಯಣ ಸಂಭವಾತ್ ಸೂತ್ರದಲ್ಲಿ ಹೇಳ್ತಾರೆ. ಮೇಲೆ ಇರುವ ದೇವತೆಗಳಿಗೂ ಕೂಡ ಸಂಭವ ಬಾದರಾಯಣ. ಅಲ್ಲಿಯೂ ಬಹಳ ಆಶ್ಚರ್ಯವಾದ ವಿಷಯಗಳು ಬರುತ್ತೆ. ಅಲ್ಲಿ ಉಪಾಸನೆಗೆ ಅರ್ಥಿತ್ವ, ಸಾಮರ್ಥ್ಯ ಅಂತ 2 ವಿಷಯಗಳು ಇರ್ಬೇಕು. 2 ಇದ್ರೆ ಸಾಕು. ಸಾಮರ್ಥ್ಯ, ಅರ್ಥಿತ್ವ ಇರ್ಬೇಕು ಮೊದಲು. ಆಸೆ ಇರ್ಬೇಕು. ಅವನಿಗೆ ಆಸೆನೇ ಇಲ್ಲದೆ ಹೋದ್ರೆ ಎಷ್ಟೇ ಸಾಮರ್ಥ್ಯವಿದ್ರು ಏನಿದ್ರು ಅದನ್ನ ಮಾಡ್ಬೇಕಾಗಿಲ್ಲ, ಮಾಡೋದಿಲ್ಲ ಅವನು. ಒಂದು ನಮ್ಗೆ ಪಡೆದುಕೊಳ್ಬೇಕು ಅಂತ ಆಸೆ ಇದ್ರೆ ತಾನೇ ಮುಂದೆ ಅದನ್ನ ಪಡೆದುಕೊಳ್ಳಕ್ಕೆ ಪ್ರಯತ್ನ ಪಡೋದು. ಅದು ಪಡೆದುಕೊಳ್ಬೇಕಾದ್ರೆ ಸಾಮರ್ಥ್ಯವಿರ್ಬೇಕು. ಸಾಮರ್ಥ್ಯದಲ್ಲಿ 3 ವಿಷಯವನ್ನ ಹೇಳ್ತಾರೆ. ಅದರಲ್ಲಿ ಶಕ್ತಿ, ಜ್ಞಾನವಿರ್ಬೇಕು, ಶಕ್ತಿ ಇರ್ಬೇಕು, ಅಧಿಕಾರವಿರ್ಬೇಕು. ಸಾಮರ್ಥ್ಯ ಅಂದ್ರೆ ಉಪಾಸನೆ ಮಾಡೋಕ್ಕೆ ಶಕ್ತಿ ಇರ್ಬೇಕು, ಅವರಿಗೆ ವಿಗ್ರಹವೆಲ್ಲ ಇರ್ಬೇಕು, ರೂಪವೆಲ್ಲ ಇರ್ಬೇಕು. ದೇವತೆಗಳಿಗೆ ವಿಗ್ರಹವಿದೆಯೇ ಇಲ್ವೇ ಅದನ್ನೆಲ್ಲ ಅಲ್ಲಿ ವಿಚಾರ ಮಾಡ್ತಾರೆ. ದೇವತಾಧಿಕರಣ ಅಂತ ಪ್ರಮಿತಾಧಿಕರಣದ ಒಳಗಡೆ ಬರುವಂತಹ ಅಧಿಕರಣ. ಅಲ್ಲಿ 4 ನಮಗೆ ಬೇಕಾಗಿದ್ದು ಮುಖ್ಯವಾಗಿ ಇಲ್ಲಿ ಅಂಗುಷ್ಟ ಮಾತ್ರ ಜೀವಾತ್ಮನೇ ಪರಮಾತ್ಮನೇ ನಿಶ್ಚಯ ಮಾಡೋದು. ಅದಕ್ಕೆ ಈ ಸೂತ್ರಗಳಲ್ಲಿ ಹೇಳ್ತಾರೆ ಕಂಪನಾತ್ ಅಂದ್ರೆ ಜಗತ್ತೆಲ್ಲ ಅವನ ನಿಯಮನಕ್ಕೆ ನಡಗ್ತಾ ಇದೆ ಅಂತ ಅರ್ಥ. ಕಂಪನ ಅಂದ್ರೆ ನಡುಕ. ಎಲ್ಲರೂ ಎಲ್ಲಿ ಪರಮಾತ್ಮನ ಶಾಸ್ತ್ರವನ್ನ, ಅವನ ಆಜ್ಞೆಯನ್ನು ಮೀರ್ಬಿಟ್ರೆ ಏನು ಅನಾಹುತವಾಗ್ಬಿಡುತ್ತೋ ಅಂತ. ಭೀಷಾಸ್ಮಾತ್ವಾತಃ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಉಪನಿಷತ್ತಲ್ಲಿ ಕಠೋಪನಿಷತ್ತಲ್ಲಿಯೇ ಬರುತ್ತೆ. ಭೀಷಾಸ್ಮಾದಗ್ನಿಶ್ಚ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಎಲ್ಲ ದೇವತೆಗಳು ಎಲ್ಲರೂ ಕೂಡ ಅವರವರ ಕಾರ್ಯವನ್ನ ಪರಮಾತ್ಮನ ನಿಯಮನಕ್ಕೆ, ಆಜ್ಞೆಗೆ ಭಯಪಟ್ಟು ಆಯಾ ಕಾಲಕ್ಕೆ ಸರಿಯಾಗಿ ಎಲ್ಲ ಮಾಡ್ತಾರೆ. ಅದರಿಂದ ಅಂತಹ ಪರಮಾತ್ಮನನ್ನೇ ಹೇಳಲ್ಪಟ್ಟಿದೆ ಅಲ್ಲಿ. ಕಠೋಪನಿಷತ್ತು ಬರುತ್ತೆ ಅದು. ಕಂಪನಾತ್ ಅಂತ ಸೂತ್ರದಲ್ಲಿ ಹೇಳಿದ್ರು ಪರಮಾತ್ಮನೇ ಅಂತ ಹೇಳಿ. ಅಂಗುಷ್ಟ ಮಾತನಾದು ಅಂತ ಹೇಳುವುದು ಪರಮಾತ್ಮ. ಜ್ಯೋತಿರ್ದರ್ಶನಾತ್ ಇಲ್ಲಿ ಅವನ ಪರಮಾತ್ಮನ ಒಂದು ನಿರತಿಶಯ ದೀಪ್ತಿಯುಕ್ತವಾದ ಸ್ವರೂಪ ಹೇಳಲ್ಪಟ್ಟಿದೆ. ಅಲ್ಲಿ ಹೇಳುವಾಗ ನತತ್ರ ಸೂರ್ಯೋ ಭಾತಿ ಚಂದ್ರ ತಾರಕಂ ಹೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ.
ಅಲ್ಲಿ ಅವನ ಮುಂದೆ ಸೂರ್ಯನಿಗೆ ಪ್ರಕಾಶ ಇಲ್ವಂತೆ. ನತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ, ಚಂದ್ರನೂ ಇಲ್ಲ, ನಕ್ಷತ್ರವೂ ಇಲ್ಲ. ನೇಮ ವಿದ್ಯುತೋ ಭಾಂತಿ, ಈ ಮಿಂಚುಗಳೆಲ್ಲ ಅವನ ಮುಂದೆ ಏನು ಪ್ರಕಾಶವಿಲ್ಲ. ಕುತೋಯಂ ಅಗ್ನಿ, ಅಗ್ನಿ ವಿಷಯ ಹೇಳಲೇಬೇಕಾಗಿಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ, ಎಲ್ಲವೂ ಕೂಡ ಅವನ ಪ್ರಕಾಶವನ್ನ ಅನುಸರಿಸಿ ಪ್ರಕಾಶವನ್ನು ಪಡೆದಿದೆ. ಅಂದ್ರೆ ಅವನಿಂದ ಕೊಡಲ್ಪಟ್ಟ ಪ್ರಕಾಶ ಪಡೆದಲ್ಪಟ್ಟಿರುವುದು. ಎಲ್ಲಾ ಜ್ಯೋತಿ ಪ್ರಭಾ ಸ್ವರೂಪವಾದ ಎಲ್ಲಾ ಪದಾರ್ಥಗಳು ಪರಮಾತ್ಮನಿಂದ ಕೊಡಲ್ಪಟ್ಟ ಜ್ಯೋತಿ. ಅದು ಅವನ ನಿರುತಿಶಯ ದೀಪ್ತಿಯುಕ್ತತ್ವ ಅದೆಲ್ಲ ಹೇಳಲ್ಪಟ್ಟಿದೆ. ಈ ಸೂತ್ರಗಳಿಂದ ಸಿದ್ಧಾಂತವನ್ನ ಅಂಗುಷ್ಟ ಮಾತನ್ನು ಪರಮಾತ್ಮ ಅಂತ ಮಾಡಿದ್ರು. ಅದರ ಅರ್ಥವನ್ನೇ ಸಂಗ್ರಹವಾಗಿ ಹೇಳ್ತಾರೆ ಇಲ್ಲಿ ಭಾಷೆಯಲ್ಲಿ. ಸಂಗ್ರಹ ಮಾಡಿದರೆ ಮತ್ತೆ ನಮ್ಮ ಒಂದು ಸೌಕರ್ಯಕ್ಕಾಗಿ ಹೇಳ್ತಾರೆ ಇಲ್ಲಿ. ಆ ಕಠೋಪನಿಷತ್ತಿನ ಅನುಸಂಧಾನವಾದ್ಮೇಲೆ ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಎಲ್ಲೆಲ್ಲಿ ಈ ಮಂತ್ರಗಳು ವಿಷಯವಾಕ್ಯವಾಗಿ ಹೇಳಲ್ಪಟ್ಟು ಬಾದರಾಯಣರು ಏನು ಸಿದ್ಧಾಂತ ಹೇಳಿದ್ದಾರೆ ಅದನ್ನು ಹೇಳ್ತಾರೆ ಇಲ್ಲಿ. ನಮ್ಗೆ ಸೌಕರ್ಯ ಒಂದು ಅನುಸಂಧಾನ ಮಾಡೋಕ್ಕೆ ಸುಲಭ ಆಗುತ್ತೆ. ಅಂಗುಷ್ಟ ಪ್ರಮಿತಃ ಪರಮಾತ್ಮ ಅಂತ ಹೇಳಿ. ಪ್ರಮಿತಃ ಶಬ್ದಾದೇವ ಪ್ರಮಿತಃ ಅಂದ್ರೆ ಅಂಗುಷ್ಟ ಪ್ರಮಿತಃ ಪರಮಾತ್ಮ. ಪಕ್ಷ ಇದು. ಅಂಗುಷ್ಟ ಪ್ರಮಿತಃ ಅನ್ನೋದು ಪಕ್ಷ. ಅಂಗುಷ್ಟ ಪ್ರಮಾಣ ಹೇಳಲ್ಪಟ್ಟವನು ಯಾರವನು ಹೇಳಿದ್ರೆ ಪರಮಾತ್ಮ ಅನ್ನೋದು ಸಾಧ್ಯ ಅದರಲ್ಲಿ. ಹೇತು ಶಬ್ದಾದೇವ ಈಶಾನೋ ಭೂತಭವ್ಯಸ್ಯ ಇತಿ ಈಶ್ವರತ್ವ ವಾಚಕ ಈಶಾನ ಶಬ್ದಾದೇವ. ಈಶಾನ ಶಬ್ದ ಈಶ್ವರತ್ವವನ್ನು ತಿಳಿಸುತ್ತೆ, ಆಳುವಿಕೆ, ಎಲ್ಲವನ್ನು ಆಳುವವನು ಅಂತ. ನಾನು ಕಥಂ ತರ್ಹಿ ಪರಮಾತ್ಮನಃ ಅಂಗುಷ್ಟ ಮಾತ್ರತ್ವಂ ಯತ್ರ, ಅವನಿಗೆ ಹೇಗೆ ಅಂಗುಷ್ಟ ಮಾತ್ರತ್ವ ಅಂತ ಹೇಳಕ್ ಸಾಧ್ಯ? ಹೃತ್ಯಪೇಕ್ಷೆಯ ಮನುಷ್ಯಾಧಿಕಾರತ್ವಾತ್ ಹೃದಯೇ ಪರಮಾತ್ಮನಃ ವರ್ತಮಾನತ್ವಾತ್ ತದಪೇಕ್ಷೆಯ ಅಂಗುಷ್ಟ ಮಾತ್ರತ್ವ ಉಪದ್ಯತೆ ಹೇಳೋದ್ರಿಂದ. ಅದರಿಂದ ಹೃದಯದಲ್ಲಿ ಹಾಕಿದ್ದಾನೆ. ಗುಹಾಂ ಪ್ರವಿಷ್ಟವು ಆತ್ಮಾನು, ಯಾಕೆ ಗುಹೆಯನ್ನು ಪ್ರವೇಶಿಸಬೇಕು? ಉಪಾಸನ ಸೌಕರ್ಯಕ್ಕೋಸ್ಕರ, ಉಪಾಸಕನಿಗೆ ಸುಲಭ ಆಗ್ಲಿ ಅಂತ. ಅವನಿಗೆ ಹೃದಯೇ ಪರಮಾತ್ಮನಃ ವರ್ತಮಾನತ್ವಾತ್ ತದಪೇಕ್ಷೆಯ ಅಂಗುಷ್ಟ ಮಾತ್ರತ್ವಂ ನಚ ಖರ ತುರಗಾದೀನಾಂ ಅಂಗುಷ್ಟ ಶೂನ್ಯಾನಾಂ ಹೃದಯಸ್ಯ ಅಂಗುಷ್ಟ ಪ್ರಮಿತತ್ವ ಅಭಾವಾತ್ ತದಂತರ್ವರ್ತಿನಃ ಪರಮಾತ್ಮನಃ ಕಥಂ ಅಂಗುಷ್ಟ ಮಾತ್ರತ್ವ ಇತಿ ವಾಚ್ಯಂ. ಇವರು ಅಧಿಕವಾಗಿ ಆಶಂಕೆ ಹಾಕುತ್ತಾರೆ. ಇದು ಭಾಷ್ಯದಲ್ಲ ಬರೋದಿಲ್ಲ. ಈ ಆಕ್ಷೇಪ ಭಾಷ್ಯದಲ್ಲಿ ಕಂಡು ಬರೋಲ್ಲ. ಈ ಭಾಷ್ಯದಲ್ಲಿ ಖರ ತುರಗಾದೀನಾಂ ಅಂಗುಷ್ಟ ಶೂನ್ಯಾನಾಂ ಅಂತ ಹೇಳಿದ್ರು. ಎಲ್ಲ ಈ ಕತ್ತೆಯೋ ಇಲ್ಲ ಕುದುರೆಯೋ ಇವುಗಳಿಗೆಲ್ಲ ಅಂಗುಷ್ಟ ಇಲ್ವಲ್ಲ, ಅಂಗುಷ್ಟ ಎಲ್ಲಿದೆ ಅದಕ್ಕೆ? ಅದರಿಂದ ಹೃದಯಸ್ಯ ಅಂಗುಷ್ಟ ಪ್ರಮಿತತ್ವ ಅಭಾವಾತ್, ಅವುಗಳ ಹೃದಯ ಎಲ್ಲಿ ಅಂಗುಷ್ಟ ಪ್ರಮಿತತ್ವ ಅಂತ ಹೇಳಕ್ ಸಾಧ್ಯ? ಆದ್ದರಿಂದ ತದಂತರ್ವರ್ತಿನಃ ಪರಮಾತ್ಮನಃ ಕಥಂ ಅಂಗುಷ್ಟ ಮಾತ್ರತ್ವಂ, ಅಂಗುಷ್ಟ ಮಾತ್ರ ಅಂದ್ರೆ ಎಲ್ಲ ಕಡೆಯೂ ಇರ್ಬೇಕಲ್ಲ ಅವನು ಅಂತ ಹೇಳಿದ್ರೆ ಇವರು ಮನುಷ್ಯಾಧಿಕಾರತ್ವ ಅಂತ ಹೇಳ್ತಾರೆ. ಅದಕ್ಕೆ ಉಪಾಸನಾದಿ ವಿಧಾಯಿ ಶಾಸ್ತ್ರಸ್ಯ ಮನುಷ್ಯಾಧಿಕಾರಿಕತ್ವಾತ್ ತೇಷಾಂ ಚ ಅಂಗುಷ್ಟ ಸಂಭವಾತ್ ತದ್ ಹೃದಯ ವರ್ತಿನಃ ಅಂಗುಷ್ಟ ಸಮಪರಿಮಾಣ ಹೃದಯಾವಚ್ಛೇದ ನಿಬಂಧನ ಅಂಗುಷ್ಟ ಪ್ರಮಿತತ್ವೇನ ಅನುಪಪ್ರಪತ್ತಿ ಹೇಳುವಾಗ ಆಕ್ಷೇಪಕ್ಕೆ ಈ ತರ ಅರ್ಥ ಮಾಡ್ಕೋತಾರೆ. ಬೇರೆ ಎಲ್ಲರಿಗೂ ಅಂಗುಷ್ಟ ಇಲ್ವಲ್ಲ ಅಂತ ಹೇಳಿದ್ರೆ ಮನುಷ್ಯಾಧಿಕಾರ, ಮನುಷ್ಯರಿಗೆ ಅಧಿಕಾರವಿರೋದ್ರಿಂದ ಅಂತ ಒಂದು ಸೂತ್ರ ಹಾಕಿದ್ರು ಅಲ್ಲಿ. ಯಾಕೆ ಅಂದ್ರೆ ದೇವತೆಗಳಿಗೂ ಉಪಾಸನೆಗೆ ಅವಕಾಶವಿದೆ ಅಂತ ಹೇಳಬೇಕು ಬಾದರಾಯಣರು. ಅವಕಾಶವನ್ನ ಕಲ್ಪಿಸ್ಕೊಂಡ್ರು. ಅಲ್ಲಿ ಒಂದು ಅಭಿಪ್ರಾಯ ಹಾಗೆ ಇತ್ತು. ಈ ರೀತಿ ಅವಕಾಶವನ್ನು ಕಲ್ಪಿಸಿಕೊಂಡು ಮನುಷ್ಯಾಧಿಕಾರತ್ವಾದಂತ ಮನುಷ್ಯರ ಅಧಿಕಾರ ಅನ್ನು ಸೂಚನೆ ಮಾಡಿ, ಹಾಗಾದ್ರೆ ದೇವತೆಗಳಿಗೆ ಅಧಿಕಾರವಿಲ್ವೇ ಅಂದ್ರೆ ದೇವತೆಗಳಿಗೂ ಅಧಿಕಾರವಿದೆ ಉಪಾಸನೆ ಮಾಡಿಕೆ. ಅವರು ಕೂಡ ಉಪಾಸನೆ ಮಾಡಿ ಅಲ್ಲಿಂದ ಹೋಗ್ಬೋದು ಅಂತ ಹೇಳೋದಕ್ಕೆ ಇಲ್ಲಿ. ಅದಕ್ಕೆ ಪೂರ್ವ ಪಕ್ಷ ಏನು ಅಂದ್ರೆ ಪ್ರಾಣಿಗಳೆಲ್ಲ ಅಂಗುಷ್ಟ ಇಲ್ವಲ್ಲ, ಅದ್ ಹೆಂಗ್ ಅಂಗುಷ್ಟ ಮಾತ್ರ ಪ್ರಮಿತತ್ವ ಅಂತ ಹೇಳ್ತೀರಾ ನೀವು ಪರಮಾತ್ಮ ಅಂತ ಹೇಳಿದ್ರೆ? ಉಪಾಸನೆಗೆ ಅಧಿಕಾರಿಗಳು ಮನುಷ್ಯರು, ಆದ್ದರಿಂದ ಅವ್ರಿಗೆ ಹೇಳಲ್ಪಟ್ಟಿದೆ. ಏನು ವಿಷಯ, ಏನು ವಿರೋಧವಿಲ್ವಲ್ಲ ಅಂತ ಹೇಳುದು. ಅದೇ ರೀತಿ ಉತ್ತರ ಕೊಡ್ತಾರೆ ಅದನ್ನ. ಕಂಪನಾತ್ ಅಂತ ಹೇಳಿ ಮುಂದೆ ಸೂತ್ರದಲ್ಲಿ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ, ಇದು ಕಠೋಪನಿಷತ್ತಲ್ಲಿ ಬರುವ ಮಂತ್ರ. ಇದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ. ಅದು ಒಂದು ಮೇಲ್ಗಡೆ ಒಂದು ತಲೆಯ ಮೇಲೆ ಮಹತ್ ಭಯಂ ವಜ್ರಂ ಉದ್ಯತಂ ಎಲ್ಲವೂ ಕೂಡ ಪಂಚಮಿ ಭಕ್ತಿಯಲ್ಲಿ ಹೇಳ್ಕೊಳ್ಬೇಕು ಅಂತ ವ್ಯಾಖ್ಯಾನ ಮಾಡಿದ್ರು ಅಲ್ಲಿ. ಮಹತಃ ಭಯಾತ್ ಉದ್ಯತಾತ್ ವಜ್ರಾತ್ ಇವ
ಅಂತ ಹೇಳ್ಬಿಟ್ಟು ಇಲ್ಲ ಪಂಚಮಿ ವಿಭಕ್ತಿ ಎಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಇದು ಮಹತ್ ಭಯಂ ವಜ್ರಂ ಉದ್ಯತಂ ಎಲ್ಲ ಪ್ರಥಮ ವಿಭಕ್ತಿಯಲ್ಲಿದೆ. ಅದನ್ನ ಪಂಚಮಿ ವಿಭಕ್ತಿಯ ಅರ್ಥವನ್ನು ತೆಗೆದುಕೊಳ್ಬೇಕು ನಾವು. ನಮ್ಮ ತಲೆ ಮೇಲೆ ಒಂದು ವಜ್ರಾಯುಧ ನೇತಾಡ್ತಾ ಇದೆ, ಯಾವ ಕ್ಷಣದಲ್ಲಿ ಬೀಳುತ್ತೋ ಗೊತ್ತಿಲ್ಲ. ವಜ್ರಾಯುಧ ಎಲ್ಲಾ ಆಯುಧಗಳಿಗಿಂತ ತೀಕ್ಷ್ಣವಾದ ಆಯುಧ. ಅದು ಪರಮಾತ್ಮನ ಆಜ್ಞೆಯನ್ನು ಒಂದು ಸ್ವಲ್ಪ ನಾವು ಪಾಲಿಸದೆ ಹೋದ್ರೆ ಆ ವಜ್ರಾಯುಧ ನಮ್ಮ ತಲೆ ಮೇಲೆ ಬೀಳುತ್ತೆ. ಆ ರೀತಿ ನಮ್ಮ ತಲೆ ಮೇಲೆ ನೇತಾಡ್ತಾ ಇದ್ರೆ ಎಷ್ಟು ಭಯದಿಂದ ಕೆಲಸ ಮಾಡ್ತಾರೋ ಅಷ್ಟು ಭಯದಿಂದ ಎಲ್ಲ ಕೆಲಸ ಮಾಡ್ತೀಯಾರ ದೇವತೆಗಳು ಅಂತ ಹೇಳಿದೆ ಇಲ್ಲಿ. ಎಲ್ಲವೂ ಸರ್ವವು ಎಲ್ಲವೂ ಕೂಡ ಅವನ ಭಯಕ್ಕೆ ಲೋಕವೆಲ್ಲ ನಡುಗುತ್ತೆ ಅಂತ ಹೇಳಿದೆ. ಆಜ್ಞೆಗೆ ಹೆದರಿ ಹೇಳ್ಬಿಟ್ಟು ಭೀಷ ಅಸ್ಮಾತ್ಪೋತೆ ಅದೆಲ್ಲ ಹೇಳ್ತಾರೆ. ಇತಿ ಸಮಸ್ತ ಪ್ರಾಣಿ ಕಂಪನ ಹೇತು ಭಯ ಹೇತುತ್ವಸ್ಯ ಅವನಿಗೆ ಅಭಿನ್ನ ಅಂಗುಷ್ಟ ಪ್ರಮಿತೆ ಆಮ್ನಾನಾತೆ ಅರ್ಥ ಏನು? ನಡ್ಕ ಅಂತ ಅರ್ಥ. ನಡುಗೋದು ಅಂತನಾ? ನಡ್ಕ ಏಜತಿಯನ್ನು ನಡ್ಕ ಅಂತ ಕಂಪನಾತ್ ಸೂತ್ರದಲ್ಲಿ ಅದೇ ಈ ಮಂತ್ರದಲ್ಲಿ ಹೇಳ್ತಾರೆ. ಎಲ್ಲ ಜಗತ್ತೆಲ್ಲ ನಡುಗುತ್ತೆ, ಅವನಿಂದ ಸೃಷ್ಟವಾದ ಜಗತ್ತೆಲ್ಲ ನಡುಗುತ್ತೆ ಅಂತ ಹೇಳ್ಬಿಟ್ಟು. ಹೇಗೆ ನಡುಕ್ತಾ, ಯಾಕೆ ನಡುಕ ಬರುತ್ತೆ ಅಂದ್ರೆ ಒಂದು ವಜ್ರಾಯುಧ ತಲೆ ಮೇಲೆ ನೇತಾಡ್ತಾ ಇದ್ರೆ ಹೇಗಿರುತ್ತೋ ಆ ರೀತಿ ಅಂತ ಹೇಳ್ಬಿಟ್ಟು ಸಕಲ ಜಗತ್ತು ನಡುಗ್ತಾ ಇದೆ ಅವನ ಆಜ್ಞೆಗೆ ಹೆದರಿ ಅಂತ ಹೇಳಿ. ಅದರಿಂದ ಅದೆಲ್ಲ ಆ ರೀತಿ ನಿಯಮನ, ಅವನ ಒಂದು ಶಾಸನ ನಡೀತಾ ಇದೆ. ಅದು ಯಾರು ಅದನ್ನ ತಡೀಕ ಆಗೋದಿಲ್ಲ ಅಂತಹ ಒಂದು ಶಾಸನ ಅವನದು. ಅಂತಹ ಶಾಸನ ಇಲ್ಲಿ ನಡೀತಾ ಇರೋದನ್ನೇ ಅಂಗುಷ್ಟ ಮಾತ್ರ ಪ್ರಮಿತ ಅಂತ ಹೇಳಿರೋದು ಅವನನ್ನ. ಅಂದ ಅವನಲ್ಲಿಯೇ ಅದೆಲ್ಲ ಅಂತ ಹೇಳಿದ್ರಿಂದ ಪರಮಾತ್ಮ ಧರ್ಮತ್ವಸ್ಯ ಭೀಷಾಸ್ಮಾತ್ ವಾತಪ್ಪವತೆ ಇತ್ಯಾದಿ ಶ್ರುತಿ ಪ್ರತಿಪನ್ನತ್ವಾತೆ ಅಂಗುಷ್ಟ ಪ್ರಮಿತ ಪರಮಾತ್ಮ. ಇದು ತೈತಿರಿಯೋಪನಿಷತ್ತಿನಲ್ಲಿಯೂ ಇದು ಹೇಳಲ್ಪಟ್ಟಿದೆ. ಅಂಗುಷ್ಟ ಮಾತನಾದ ಪರಮಾತ್ಮ ಜ್ಯೋತಿರ್ದರ್ಶನಾತ್ ಈ ಸೂತ್ರದಲ್ಲಿಯೂ ಅದೇ ಹೇಳ್ತಾರೆ. ನ ತತ್ರ ಸೂರ್ಯೋ ಭಾತಿನ ಚಂದ್ರ ತಾರಕಂ ಅಂಗುಷ್ಟ ಪ್ರಮಿತೆ ಸಕಲ ತೇಜಶ್ಚಾದಕ ಜ್ಯೋತಿಸ್ ಸಂಬಂಧ ಪ್ರತಿಪಾದನಾತೆ ತಾದೃಶ ಜ್ಯೋತಿಸ್ ಸಂಬಂಧಸ್ಯ ಅಥರ್ವಣೆ ಬ್ರಹ್ಮ ಸಂಬಂಧಿತೆಯ ಪ್ರತಿಪಾದನತ್ವಾಚ ಅಂಗುಷ್ಟ ಪ್ರಮಿತಃ ಪರಮಾತ್ಮ. ಮುಂಡಕೋಪನಿಷತ್ತಲ್ಲಿಯೂ ಹೇಳಲ್ಪಟ್ಟಿದೆ ಈ ರೀತಿ. ಜ್ಯೋತಿಷಾಂ ಜ್ಯೋತಿ ತದ್ದೇವ ಜ್ಯೋತಿಷಾಂ ಜ್ಯೋತಿ ಆಯುರ್ಹೋಪಾಸತೆ ಅಮೃತಂ ಇದೆಲ್ಲ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಅಥರ್ವಣೆ ಅಂದ್ರೆ ಅಥರ್ವಣ ವೇದಕ್ಕೆ ಸಂಬಂಧಿಸಿದ ಉಪನಿಷತ್ತು ಮುಂಡಕೋಪನಿಷತ್ತು, ಅದರಲ್ಲಿ ಹೇಳಲ್ಪಟ್ಟಿದೆ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಅಂತ ಹೇಳಿ. ಅದನ್ನ ಇಲ್ಲಿಯೂ ಕೂಡ ಎಲ್ಲಾ ಜ್ಯೋತಿಗಳನ್ನು ಮುಚ್ಚುವಂತಹ, ಎಲ್ಲಾ ಜ್ಯೋತಿಗಳಿಗೂ ಜ್ಯೋತಿಷನ್ನು ಉಂಟು ಮಾಡುವಂತಹ ಪರಮಾತ್ಮ ಇಲ್ಲಿ ನತತ್ರ ಸೂರ್ಯೋ ಭಾತಿ ಚಂದ್ರ ತಾರಕಂ ಮೊದಲಾದ ಅಂಗುಷ್ಟ ಪ್ರಮಿತಃ ಅಂತ ಹೇಳಲ್ಪಟ್ಟವನಿಗೆ ಇಂತಹ ಜ್ಯೋತಿ ಸ್ವರೂಪ ಹೇಳಲ್ಪಟ್ಟಿದೆ. ಜಗತ್ತಿನ ಶಾಸನ ಎಲ್ಲವನ್ನು ಆಳುವವನು ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಪ್ರಮಾಣಗಳಿಂದ ಪರಮಾತ್ಮನೇ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಮುಖ್ಯವಾದ ಅಧಿಕರಣ ಅನುಮಾನಿಕ ಅಧಿಕರಣ ಅಂತ ಹೇಳ್ಬಿಟ್ಟು, ಇದರಲ್ಲಿ ಇಂದ್ರಿಯೇಭ್ಯಪರಾಹ್ಯರ್ಥಃ ಅರ್ಥೇಭ್ಯಶ್ಚ ಪರಂಬನಃ ಇದು ಕಠೋಪನಿಷತ್ತಿನ ಮಂತ್ರ. ಮನಸಸ್ತು ಪರಾ ಬುದ್ಧಿ ಬುದ್ಧೇರ್ ಆತ್ಮ ಮಹಾಂತರ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂಗಿಚ್ಯತೆ ಸಾಕಾಷ್ಟ ಸಾಪರಾಗತಿ. ಸಾಂಖ್ಯರು ಪೂರ್ವ ಪಕ್ಷ ಇಲ್ಲಿ. ಸಾಂಖ್ಯರು ಹೇಳಿದ್ರು ಪ್ರಕೃತಿ ಪುರುಷ ಎರಡೇ ತತ್ವ, ನಿಮ್ಮ ಕಠೋಪನಿಷತ್ತಲ್ಲಿ ಅದೇ ಹೇಳಿದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಪುರುಷ ನಪರಂಕಿಂಚಿತೆ ಅಂತ ಹೇಳ್ತು. ಪುರುಷನಿಗೆ ಮೊದಲು ಅವ್ಯಕ್ತಾತ್ ಪುರುಷ ಪರಃ, ಅವ್ಯಕ್ತ ಪುರುಷ. ಅವ್ಯಕ್ತ ಅಂದ್ರೆ ಪ್ರಕೃತಿ ಪುರುಷ ಇಬ್ಬರನ್ನೇ ಹೇಳಿರೋದು, ಅದಕ್ಕೆ ಮೇಲೆ ತತ್ವವಿಲ್ಲ ಅಂತ ಹೇಳ್ಬಿಟ್ಟಿದೆ ಕಠೋಪನಿಷತ್ತಿನಲ್ಲಿ. ಆದ್ರಿಂದ ಪ್ರಕೃತಿ ಪುರುಷ ಎರಡೇ ತತ್ವ ಅವರಿಗೆ, ಪರಮಾತ್ಮ ಅನ್ನೋ ತತ್ವವಿಲ್ಲ ಸಾಂಖ್ಯರಿಗೆ. ಪುರುಷ ಪ್ರಕೃತಿ ಎರಡೇ. ಪ್ರಕೃತಿ ಸ್ವತಂತ್ರವಾಗಿ ಪರಿಣಾಮ ಹೊಂದಿ ಜಗತ್ ಸೃಷ್ಟಿಯಾಗುತ್ತೆ. ಪುರುಷ ಅನ್ನೋವನು ನಿರ್ವಿಶೇಷ ಪುರುಷನೇ. ಅವನು ಏನು, ಅವನಿಗೆ ವಿಶೇಷಣಗಳು ಏನೂ ಇಲ್ಲ. ಅದ್ವೈತದಲ್ಲಿ ಹೇಳುವ ಪುರುಷನೇ ಇವರ ಪುರುಷನು, ಸಾಂಖ್ಯ ಪುರುಷ. ಆದರೆ ಅನಂತ ಪುರುಷರುಗಳಿದ್ದಾರೆ, ಎಲ್ಲ ಸತ್ಯವಾದವರು, ಎಲ್ಲ ಪರಮಾರ್ಥ. ಪ್ರಕೃತಿಯೂ ಪರಮಾರ್ಥ, ಅದು ಸತ್ಯವೇ. ಪುರುಷನು ಪರಮಾತ್ಮ ಸತ್ಯ. ಅನಂತರಾದ ಪುರುಷರಿರೋದು ಸತ್ಯ. ಜೀವಾತ್ಮರುಗಳು ಅನಂತರಾಗಿದ್ದಾರೆ. ಇದೆಲ್ಲ ಹೇಳಿದೆ. ಪ್ರಕೃತಿ ಸಂಬಂಧದಿಂದ ಸಾಮೀಪ್ಯದಿಂದ ಅವನಿಗೆ ಪ್ರಕೃತಿಯ ಧರ್ಮಗಳನ್ನ ತನ್ನ ಮೇಲೆ ಏರಿಸ್ಕೊಂಡು ಸಂಸಾರದಲ್ಲಿ ಕಷ್ಟಪಡ್ತಾ ಇದ್ದಾನೆ. ಪ್ರಕೃತಿ ಬೇರೆ ನಾನು ಬೇರೆ ಅಂತ ತಿಳಿದ್ಬಿಟ್ರೆ ಅವನು ಮೋಕ್ಷ ಅಂತ. ತಿಳಿದೇ ಇರುವಂತ ಅವನು ಹೇಗೆ ತಿಳಿತಾನೆ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ. ಅದು ಹಾಗೆ ತಿಳಿಬೇಕು ಅಷ್ಟೇ. ತಿಳಿತಾನೆ ಅಂತ ಹೇಳ್ತಾರೆ, ಹೇಗೆ ತಿಳಿತಾನೆ ಅಂತ ಗೊತ್ತಿಲ್ಲ.
ಆದ್ರೆ ಅವರು ಆತರ ನಿರೂಪಣೆ ಮಾಡ್ತಾರೆ. ಎಲ್ಲ ಅನುಮಾನವೇ ಅವರಿಗೆ ಪ್ರಧಾನ. ಶ್ರುತಿಯಲ್ಲಿಯೂ ನಮ್ಮ ಸಿದ್ಧಾಂತವೇ ಹೇಳಿದೆ ಅಂತ ಶ್ರುತಿಯನ್ನು ಉಪಯೋಗಿಸ್ಕೊಳ್ತಾರೆ. ಶ್ರುತಿಯನ್ನು ಪ್ರಮಾಣವಾಗಿ ಹೇಳ್ತಾರೆ, ಆದ್ರೆ ಅನುಮಾನವೇ ಪ್ರಧಾನ. ಅದರಿಂದಲೇ ಪ್ರಕೃತಿಯನ್ನ ಅವ್ಯಕ್ತ ಅಂತ ಹೇಳುವ, ಪ್ರಕೃತಿ ಜಗತ್ಕಾರಣ ಅನ್ನೋದನ್ನ ಅನುಮಾನದಿಂದಲೇ ಸ್ಥಾಪನೆ ಮಾಡ್ತಾರೆ ಅವರು, ಶ್ರುತಿ ಪ್ರಮಾಣದಿಂದ ಅಲ್ಲ. ಪ್ರಕೃತಿ ಅನ್ನೋದಕ್ಕೆ ಪ್ರಧಾನ ಅಂತ ಅವರು ಉಪಯೋಗಿಸುವಂತಹ ಎಲ್ಲ ಕಾರ್ಯಕಾರಣ ಭಾವ ಇಟ್ಕೊಂಡು ಜಗತ್ತಿನಲ್ಲಿರೋ ಪದಾರ್ಥಗಳೆಲ್ಲ ನೋಡಿದ್ರೆ ಇದೆಲ್ಲ ಕಾರ್ಯ. ಒಂದು ಪದಾರ್ಥ ಇದೆ ಅಂದ್ರೆ ಅದು ಯಾರೋ ಸೃಷ್ಟಿ ಮಾಡಿದ್ರೇನೆ ಅಲ್ಲಿ ಇರಕ್ ಸಾಧ್ಯ. ಆದ್ರಿಂದ ಇದು ಕಾರ್ಯ, ಇದಕ್ಕೆ ಒಂದು ಕಾರಣ ಇರ್ಬೇಕು, ಆ ಕಾರಣಕ್ಕೆ ಇನ್ನೊಂದು ಕಾರಣ ಇರ್ಬೇಕು, ಅದಕ್ಕೊಂದು ಕಾರಣ ಇರ್ಬೇಕು. ಹೀಗೆ ಹೇಳ್ಕೊಂಡು ಹೋದ್ರೆ ಜಗತ್ತಿಗೆ ಒಂದು ಮೂಲ ಕಾರಣ ಅನ್ನೋದು ಒಂದು ನಿಲ್ಲಬೇಕು ಅಲ್ಲಿ. ಆ ಮೂಲ ಕಾರಣವೇ ಪ್ರಧಾನ ಅಂತ ಊಹೆ ಮಾಡ್ತಾರೆ, ಅನುಮಾನದಿಂದ ಸ್ಥಾಪನೆ ಮಾಡೋದು. ಅದಕ್ಕೆ ಪ್ರಧಾನ ಅಂತ ಹೆಸರು. ಪ್ರಧಾನ ತಾನೇ ಬದಲಾಗಿ ಪರಿಣಾಮ ಹೊಂದಿ ಜಗತ್ತಾಗ್ಬಿಡುತ್ತೆ, ಹೀಗೆಲ್ಲ ನಿರೂಪಣೆ ಮಾಡ್ತಾರೆ. ಅದನ್ನ ಈ ಮಂತ್ರದಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಇಲ್ಲಿ ಇಂದ್ರಿಯಗಳಿಗಿಂತ ಅದರ ವಿಷಯಗಳು ಹೆಚ್ಚು ಅಂತ ಹೇಳಲ್ಪಟ್ಟಿದ್ದು. ಪರ ಅರ್ಥೇಭ್ಯಶ್ಚ ಪರಂ ಮನಃ ಅಂತ ಮನಸ್ಸು. 24 ತತ್ವವನ್ನು ಸಾಂಖ್ಯರು ಮೊದಲು ಹೇಳಿದವರು. ಪ್ರಕೃತಿಯ 24 ವಿಭಾಗ ಹೇಳಿದವರು ಅವರೇ. 11 ಇಂದ್ರಿಯಗಳು, ಮತ್ತೆ 5 ಪಂಚಭೂತಗಳು, ಮಹತ್ವ, ಅಹಂಕಾರ, ಇದೆಲ್ಲ ವಿಭಾಗ ಹೇಳಿದವರು ಸಾಂಖ್ಯರು. ಅದನ್ನ ಇದು ವೇದಾಂತದಲ್ಲೂ ಒಪ್ಕೊಳ್ತಾರೆ. ಮನಸ್ಸಸ್ತು ಪರ ಬುದ್ಧಿ, ಮನಸ್ಸಿಗಿಂತ ಹೆಚ್ಚು ಬುದ್ಧಿ, ಇದು ಅವರ ಪ್ರಕಾರ ಮಹತ್ ಅನ್ನೋ ತತ್ವ. ನಾವು ಬುದ್ಧಿ ಅಂದ್ರೆ ಜ್ಞಾನ ಅಂತ ಹೇಳ್ತೀವಿ. ಬುದ್ಧೇ ಆತ್ಮ ಮಹಾನ್ ಪರಃ, ಜೀವಾತ್ಮನು. ಮತ್ತೆ ಮಹತಃ ಪರಂ ಅವ್ಯಕ್ತಂ, ಅವನಿಗೆ ಅದಕ್ಕಿಂತ ಹೆಚ್ಚಾರಿದ್ದು ಅವ್ಯಕ್ತ ಅಂತ ಹೇಳಿದೆ. ಅವ್ಯಕ್ತ ಆತ ಪುರುಷ ಪರಃ, ಪ್ರಧಾನಕ್ಕಿಂತ ಪುರುಷ ಪರನಾದವನು. ಪುರುಷಾತನ ಅಪರಂಕಿಂಚಿತ್, ಪುರುಷನಿಗಿಂತ ಬೇರೆ ತತ್ವವಿಲ್ಲ. ಸಾಕಾಷ್ಟ ಸಾಪರಾಗತಿ ಅಂತ ಹೇಳಿದೆ. ಇಲ್ಲಿ ಇತಿವಾಕ್ಯೆ ಸಾಂಖ್ಯ ಪ್ರಕ್ರಿಯಾ ಪ್ರತ್ಯವಿಜ್ಞಾನಾತ್, ಸಾಂಖ್ಯರ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಜ್ಞಾಪಕ ಬರುತ್ತೆ. ಪಂಚವಿಂಶಾತಿರಿಕ್ತ ಪುರುಷ ನಿಷೇಧಾಚ ಸಾಂಖ್ಯಾಭಿಮತ ಬ್ರಹ್ಮಾತ್ಮಕ ಪ್ರಧಾನಮೇವ ಅವ್ಯಕ್ತ ಶಬ್ದೇನ ಅಭಿಧೀಯತೆ. ಆ ಪುರುಷ ಅನ್ನೋನು ಪಂಚವಿಂಶತಿ ತತ್ವ, ಅವನು 25ನೇ ತತ್ವ. ಪಂಚವಿಂಶತಿ ಅಂದ್ರೆ 25. 24 ಬಗೆಯ ಪ್ರಕೃತಿಯಲ್ಲಿ, ಪ್ರಕೃತಿ ಅನ್ನೋದು ಒಂದು ತತ್ವ, ಅದು 24 ಬಗೆಯಾಗಿದೆ. ಪ್ರಕೃತಿ, ಮಹತ್ವ, ಅಹಂಕಾರ, ಪಂಚಭೂತಗಳು, ಏಕಾದಶಿ ಇಂದ್ರಿಯಗಳು, ಇದೆಲ್ಲ 24 ತತ್ವಗಳು ವಿಭಾಗವಿದೆ ಪ್ರಕೃತಿಯಲ್ಲಿ. 25ನೇ ತತ್ವ ಪುರುಷ, ಅದಕ್ಕೆ ಮೇಲೆ ತತ್ವವಿಲ್ಲ. ಇಲ್ಲಿಯೂ ಹಾಗೆ ಪುರುಷಾತನ ಅಪರಂ ಕಿಂಚಿತ್ ಅಂತ ಹೇಳ್ಬಿಟ್ಟಿದೆ, ಪುರುಷನಿಗಿಂತ ಬೇರೆ ತತ್ವವಿಲ್ಲ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಪ್ರಧಾನವೇ ಅವ್ಯಕ್ತ ಶಬ್ದದಿಂದ ಹೇಳಲ್ಪಟ್ಟಿದೆ. ಅವ್ಯಕ್ತ ಪುರುಷ ಪರಃ, ಪ್ರಧಾನ ಅಂತ ಅವ್ರು ಹೇಳುವಂತಹದ್ದು. ಅದು ಹೇಗೆ ಅಂದ್ರೆ ಸಾಂಖ್ಯ ಅಭಿಮತಂ ಅಬ್ರಹ್ಮಾತ್ಮಕ ಪ್ರಧಾನಂ. ಬ್ರಹ್ಮವೇ ಇಲ್ಲೇ ಇರೋದ್ರಿಂದ ಅದು ಬ್ರಹ್ಮಾತ್ಮಕವಲ್ಲ, ಬರೀ ಸ್ವತಂತ್ರವಾದ ಪ್ರಕೃತಿ ಅಂತ ಹೇಳ್ಬೇಕು, ಮೂಲ ಪ್ರಕೃತಿ, ಅಚೇತನ. ಅದನ್ನ ಆನುಮಾನಿಕ ಅಧಿಕರಣದಲ್ಲಿ ವಿಚಾರ ಮಾಡಿದ್ದಾರೆ. ಆನುಮಾನಿಕಮಪ್ಯಕೇಶಾಮಿತಿ ಚೇನ್ನ ಅಂತ ಹೇಳ್ಬಿಟ್ಟು ಹೇಳಿ, ಅಲ್ಲಿ ಆನುಮಾನಿಕ ಅಧಿಕರಣದಲ್ಲಿ ಆನುಮಾನಿಕ ಅಂದ್ರೆ ಅನುಮಾನ ಪ್ರಮಾಣದಿಂದ ಸ್ಥಾಪಿಸಿರುವಂತಹದ್ದು ಅಂತ ಅರ್ಥ. ಅನುಮಾನ ಪ್ರಮಾಣದಿಂದ ಸ್ಥಾಪಿಸಲ್ಪಟ್ಟ ಪ್ರಧಾನ ಅಂತ ಅರ್ಥ ಆನುಮಾನಿಕ ಅಂತ ಹೇಳಿದ್ರೆ. ಸಾಂಖ್ಯರು ಹೇಳುವ ಪ್ರಧಾನ ಆನುಮಾನಿಕ ಅನ್ನೋದು. ಸೂತ್ರಕಾರರು ಬಾದರಾಯಣರು ಪ್ರಧಾನ ಅಂತ ಸಾಂಖ್ಯರು ಏನ್ ಹೇಳಿದ್ರು ಅದನ್ನ ಆನುಮಾನಿಕ ಅಂತ ಹೇಳ್ತಾರೆ ಅಲ್ಲಿ. ಹಾಗೆಯೇ ಅಶಬ್ದಂ ಅಂತ ಒಂದ್ ಕಡೆ ಹೇಳಿದ್ರು. ಶಬ್ದ ಪ್ರಮಾಣದಿಂದ ಜಗತ್ಕಾರಣ ಅಂತ ಹೇಳದೇ ಇರುವಂತಹದ್ದು ಯಾವುದು? ಶಬ್ದದಲ್ಲಿ ಪ್ರಮಾಣವಿಲ್ಲ ಪ್ರಧಾನ ಜಗತ್ಕಾರಣ ಅಂತ ಹೇಳಕ್ಕೆ. ಅದಕ್ಕೆ ಅಶಬ್ದಂ ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಈ ಕ್ಷತೇನ ಅಶಬ್ದಂ ಅಂತ 5ನೇ ಅಧಿಕರಣ ಅದು. ಅದರಲ್ಲಿ ಹೀಗೆ ಆನುಮಾನಿಕ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾರೆ ಅವರು. ಆನುಮಾನಿಕ ಅಂದ್ರೆ ಪ್ರಧಾನ, ಸಾಂಖ್ಯರು ಹೇಳುವ ಪ್ರಧಾನ. ಆನುಮಾನಿಕಮಪಿ ಏಕಾಶಯಮತಿ ಚೇನ್ನ ಶರೀರ ವಿನ್ಯಸ್ತ ಗೃಹೀತೇಹೇ ದರ್ಶನಾತ್ ಅಂತ ಹೇಳಿ. ಶರೀರ ವಿನ್ಯಸ್ತ ರೂಪಕ ವಿನ್ಯಸ್ತ ಗೃಹೀತೇಹೇ ದರ್ಶನಾತ್ ಅಂತ ಸೂತ್ರ. ಅಲ್ಲಿ ಒಂದು ಶರೀರದಲ್ಲಿ ಇರುವ ವಿಷಯಗಳನ್ನೆಲ್ಲ ರಥಿ ರೂಪಕದಿಂದ ಹೇಳಲ್ಪಟ್ಟಿದೆ. ಅದು ಯಾರು ಅಲ್ಲಿ ರಥಿ ಯಾರು, ರಥ ಯಾವುದು? ಶರೀರಂ ರಥಮೇವತು ಆತ್ಮಾನಂ ರಥಿರಂ ಸಿದ್ಧಿ ಮನ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾವು ವಿಷಯಾಂಸ್ತೇಷು ಗೋಚರಾನ್. ಕಠೋಪನಿಷತ್ತಲ್ಲಿಯೇ ಬರುವ ಮಂತ್ರಗಳು. ಒಂದು ರಥದ ರೂಪಕವನ್ನು ಹೇಳಿ ಒಂದು ಶರೀರವನ್ನು ಅದಕ್ಕೆ ಹೋಲಿಸಿದೆ. ಅದರಲ್ಲಿ ಹೇಳಿಬಿಟ್ಟು ಅದರಲ್ಲಿ ರಥದಲ್ಲಿ ಕುದುರೆಗಳಿದೆ, ಅದು ಹೋಗುವ ಮಾರ್ಗಗಳಿದೆ,
ಅದಕ್ಕೆ ಒಂದು ಕಡಿವಾಣವಿದೆ, ಅಲ್ಲೊಬ್ಬ ಸಾರಥಿ ಇದ್ದಾನೆ. ಬುದ್ಧಿಂತು ಸಾರಥಿಂ ವಿದ್ಯಾತ್. ಬುದ್ಧಿಯೇ ಸಾರಥಿ, ಇಂದ್ರಿಯಗಳೇ ಕುದುರೆಗಳು, ಆ ಕಡಿವಾಣವೇ ಮನಸ್ಸು ಅಂತ ಹೇಳೋದು. ಅದನ್ನ ಕಂಟ್ರೋಲ್ ಮಾಡೋಕ್ಕೆ, ನಿಯಮನ ಮಾಡೋದು ಕುದುರೆಗಳನ್ನ. ಬುದ್ಧಿ ಅನ್ನೋದು ಸಾರಥಿ. ಅದರಲ್ಲಿ ಕೂತಿರುವ ರಥಿ ಯಾರು ಅಂದ್ರೆ ಜೀವಾತ್ಮ. ರಥ ಅನ್ನೋದು ಶರೀರ. ಈ ರೀತಿ ಎಲ್ಲ ಒಂದು ರೂಪಕವನ್ನು ಹೇಳಿ, ಶರೀರದಲ್ಲ ಇರುವ ಇಂದ್ರಿಯ, ಮನಸ್ಸು ಇದೆಲ್ಲ ಹೇಳಿ, ಇದನ್ನೆಲ್ಲ ಹೇಳಿರುವಂತಹ ಮಂತ್ರಗಳು ಇಲ್ಲಿ ಬರೋದು. ಯಾಕೆ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಭಾಷಿಕಾರರು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ. ವಶೀಕರಣ ಅನ್ನುವ ಒಂದು ದೃಷ್ಟಿಯಿಂದ ಹೇಳಿದೆ. ಯಾವುದನ್ನ ವಶಪಡಿಸ್ಕೊಂಡ್ರೆ ಯಾವುದು ವಶದಲ್ಲಿ ಬರುತ್ತೆ ಅನ್ನೋದ್ರಿಂದ ಆ ದೃಷ್ಟಿಯಿಂದ ಹೇಳಿದೆ ಇಲ್ಲಿ. ಕುದುರೆಗಳನ್ನು ವಶಪಡಿಸ್ಕೊಂಡ್ರೆ ಯಾವ ಮಾರ್ಗದಲ್ಲಿ ಬೇಕೋ ಆ ಮಾರ್ಗದಲ್ಲಿ ಹೋಗೋ ಹಾಗೆ ಮಾಡ್ಬೋದು ಅದನ್ನ. ಅದು ವಿಷಯಗಳು, ಇಂದ್ರಿಯಗಳ ವಿಷಯಗಳು, ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಳಿ. ಇಂದ್ರಿಯಗಳು ಬೇಕಾದ್ರೆ ವಿಷಯಗಳ ವಶಕ್ಕೆ ಬರಬೇಕು. ವಿಷಯಗಳು ಬರ್ಬೇಕಾದ್ರೆ ಮನಸ್ಸು ವಶದಲ್ಲಿರ್ಬೇಕು. ಮನಸ್ಸು ವಶದಲ್ಲಿರ್ಬೇಕಾದ್ರೆ ಬುದ್ಧಿ ವಶದಲ್ಲಿರ್ಬೇಕು. ಬುದ್ಧಿ ವಶದಲ್ಲಿರ್ಬೇಕಾದ್ರೆ ಕರ್ತ ಆದ ಜೀವಾತ್ಮ, ಅವನು ಜ್ಞಾನ, ಅವನು ಇಟ್ಕೊಳ್ಬೇಕು. ಅದಕ್ಕೆ ಶರೀರವು ಅವನು ತನ್ನ ವಶದಲ್ಲಿ ಇಟ್ಕೊಳ್ಬೇಕು. ಶರೀರ ಅನ್ನೋದು ಇನ್ನೂ ಹೆಚ್ಚು ಅಂದ್ರೆ ಶರೀರದಿಂದಲೇ ಧರ್ಮ ಸಾಧನೆ ಆಗೋದು. ಶರೀರಕ್ಕಿಂತ ಅದಕ್ಕಿಂತ ಮೇಲಿರುವುದು ಪರಮಾತ್ಮ. ಪರಮಾತ್ಮನನ್ನ ವಶಪಡಿಸ್ಕೊಂಡ್ರೆ ಎಲ್ಲವೂ ನಮ್ಮ ವಶಕ್ಕೆ ಬರುತ್ತೆ ಅಂತ ಹೇಳುವಂತ ಉಪದೇಶ ಇರುವಂತ ಮಂತ್ರ ಇದು. ಇದರಿಂದ ನಮಗ್ ತಿಳಿಯುವಂತ ಒಂದು ಸಾರಭೂತವಾದ ಅರ್ಥ ಇದುವೇ. ವಶೀಕರಣ ಯಾವ್ದನ್ನ ವಶಪಡಿಸ್ಕೊಂಡ್ರೆ ಯಾವ್ದನ್ನು ವಶಪಡಿಸ್ಕೊಳ್ಬಹುದು. ವಿಷಯಗಳನ್ನು ವಶಪಡಿಸ್ಕೊಂಡ್ರೆ ಇಂದ್ರಿಯಗಳ ವಶಕ್ಕೆ ಬರುತ್ತೆ. ಮನಸ್ಸನ್ನು ವಶಪಡಿಸ್ಕೊಂಡ್ರೆ ವಿಷಯಗಳನ್ನು ವಶಪಡಿಸ್ಕೋಬಹುದು. ಬುದ್ಧಿಯನ್ನು ವಶಪಡಿಸ್ಕೊಂಡ್ರೆ ಮನಸ್ಸು ಅಂದ್ರೆ ಸಂಕಲ್ಪ ಮಾಡಿದ ಹಾಗೆ ಮನಸ್ಸು ಹೋಗುತ್ತೆ. ಅದಕ್ಕೆ ಮೇಲೆ ಜೀವಾತ್ಮ, ಆಮೇಲೆ ಶರೀರ, ಆಮೇಲೆ ಪರಮಾತ್ಮ ಹೀಗೆ ಹೇಳಲ್ಪಟ್ಟಿದೆ. ಇಲ್ಲಿ ಎಲ್ಲದಕ್ಕೂ 1 to 1 ಕರೆಸ್ಪಾಂಡೆನ್ಸ್ ಇದೆ. ಇವಾಗ ಇಂದ್ರಿಯಗಳಿಗೆ ಇಂದ್ರಿಯಾಣಿ ಹಯಾನಾವು, ಇಂದ್ರಿಯ ಅನ್ನೋ ಶಬ್ದದಿಂದಲೇ ಹೇಳ್ತು. ಮತ್ತೆ ಬುದ್ಧಿಂತೂ ಸಾರಥಿಂ ವಿದ್ಯಾತೆ, ಬುದ್ಧಿಗೆ ಸಾರಥಿ ಅಂತಾನೆ ಹೇಳಲ್ಪಟ್ಟಿದೆ. ಬುದ್ಧಿ, ಇಂದ್ರಿಯ, ಮನಸ್ಸು, ಈ ಎಲ್ಲಾ ವಿಷಯಗಳಿಗೂ ಶರೀರದಲ್ಲಿರುವ ಪದಾರ್ಥಗಳನ್ನೆಲ್ಲ 1 to 1 ಕರೆಸ್ಪಾಂಡೆನ್ಸ್ ಇದೆ. ಅವ್ಯಕ್ತ ಅನ್ನೋದನ್ನ ಶರೀರ ಸ್ಥಾನದಲ್ಲಿ ಹೇಳಿದೆ. ಶರೀರ ಸ್ಥಾನದಲ್ಲಿ ಮಾತ್ರ ಅವ್ಯಕ್ತ ಅನ್ನುವ ಶಬ್ದ ಉಪಯೋಗಿಸ್ಬಿಡ್ತು ಶ್ರುತಿಯಲ್ಲಿ. ಪ್ರಗ್ರಹಕ್ಕೆ ಮನಸ್ಸು, ಇದಕ್ಕೆ ಸಾರಥಿಗೆ ಬುದ್ಧಿ, ಇದೆಲ್ಲ ಬುದ್ಧಿ, ಇಂದ್ರಿಯ, ಇದೆಲ್ಲ ಅದೇ ಶಬ್ದ ಉಪಯೋಗಿಸಿ ಶರೀರ ಅನ್ನೋ ಶಬ್ದವನ್ನ ಹೇಳುವಾಗ ಅವ್ಯಕ್ತ ಅನ್ನೋ ಶಬ್ದ ಹೇಳ್ಬಿಟ್ಟಿದೆ. ಅವ್ಯಕ್ತ ಅಂತ ಹೇಳೋದಕ್ಕೆ ಏನರ್ಥ? ಪ್ರಧಾನವೇ ಅಂತ ಅರ್ಥ ಮಾಡಿದ್ರೆ ಪ್ರಧಾನವಲ್ಲ, ಪ್ರಧಾನದ ಪರಿಣಾಮ ವಿಶೇಷವಾದ ಶರೀರ. ಏನು ಶರೀರವು ಅವ್ಯಕ್ತದ ಒಂದು ಅವಸ್ಥೆ. ಶರೀರ ಅನ್ನೋದು ಏನು ಅಂದ್ರೆ ಅವ್ಯಕ್ತ ಮೂಲ ಪ್ರಕೃತಿಯ ಒಂದು ಅವಸ್ಥಾ ವಿಶೇಷಗಳೇ ಇದೆಲ್ಲ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮನಸ್ಸು ಇದೆಲ್ಲ ಏನೇನಿದೆಯೋ ಪ್ರಕೃತಿಯಲ್ಲಿ ನೋಡೋ ಪದಾರ್ಥಗಳೆಲ್ಲ ಆ ಮೂಲ ಪ್ರಕೃತಿಗೆ ಪ್ರಧಾನ ಅಂತ ಹೇಳ್ತಾರೆ ಅಲ್ವಾ ಸಾಂಖ್ಯದಲ್ಲಿ? ಹೌದು ಹೌದು. ಇದೆಲ್ಲ ಅವುಗಳ ಒಂದು ಪರಿಣಾಮ ವಿಶೇಷಗಳೇ, ಅವಸ್ಥಾ ವಿಶೇಷಗಳಾದ್ರಿಂದ ಶರೀರಕ್ಕೆ ಅವ್ಯಕ್ತ ಅನ್ನುವ ಅರ್ಥವನ್ನು ಕೊಡ್ತು ಅಷ್ಟೇ. ಅದರಲ್ಲಿ ಇರೋ ಮುಖ್ಯವಾದ ವಿಷಯ ಅಲ್ಲಿ ವಶೀಕರಣ ಅನ್ನುವುದೇ ಅರ್ಥ ಅಲ್ಲಿ ಹೇಳಿದ್ದಾರೆ. ಅದನ್ನ ಸ್ವಲ್ಪ ವಿವರಿಸ್ತಾರೆ. ಅದು ನಮ್ಗೆ ಅನುಸಂಧಾನ ಮಾಡಿದ್ರೆ ಉಪಯೋಗವಾಗುತ್ತೆ. ಆನುಮಾನಿಕ ಅಧಿಕರಣ ಬಹಳ ಪ್ರಧಾನವಾದ ಅಧಿಕರಣ ಅದು ಕಠೋಪನಿಷತ್ತಿನ ಮಂತ್ರದಲ್ಲಿ. ಇದು ಈ ವಿಷಯದಲ್ಲಿ ಹೇಳ್ತಾರೆ. ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶನಾತ್ ಸೂಕ್ಷ್ಮ ದರ್ಶನಾತ್. ಈ ಸೂತ್ರಗಳೆಲ್ಲ ತದನೀಯತ್ವ ಅರ್ಥವತ್ ಜ್ಞೇಯತ್ವ ವಚನಾಚ ಭರತೀಚ್ಯನ್ನ ಪ್ರಾಜ್ಞೋ ಹಿ ಪ್ರಕರಣಾತ್ ತ್ರಯಾಣಾಮೇವ ಚೈವ ಉಪನ್ಯಾಸ ಪ್ರಶ್ನಶ್ಚ. ತುಂಬಾ ಮುಖ್ಯವಾದ ಸೂತ್ರ ಇದು. ಇದರಲ್ಲಿ ಭಾಷ್ಯಕಾರರ ಬಾದರಾಯಣರು ಹೇಳ್ಬಿಟ್ರು, ಕಠೋಪನಿಷತ್ತಿನ ಸಾರ ಸಂಗ್ರಹವಾದ ಅರ್ಥ ಏನು ಅಂದ್ರೆ 3 ಪ್ರಶ್ನೆ 3 ಉತ್ತರ ಅಂತ ಹೇಳಿದ್ರು. ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ಮೊದಲು ಉಪನ್ಯಾಸ ಹೇಳಿ ಆಮೇಲೆ ಪ್ರಶ್ನೆ ಹೇಳಿದ್ದಾರೆ. ಯಾಕೆ ಉಪನ್ಯಾಸ ಅಂದ್ರೆ ಉತ್ತರ. ಯಮನು 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಯಾವ್ದು 3 ಪ್ರಶ್ನೆ ಅಂದ್ರೆ ಉಪೇತೃ, ಉಪಾಯ, ಆಮೇಲೆ ಉಪಾಸ್ಯ. ಉಪೇಯ, ಉಪಾಯ, ಉಪೇತೃ 3 ವಿಷಯಗಳು. ಅಂದ್ರೆ ಉಪಾಸಕ, ಉಪಾಸ್ಯ, ಉಪಾಸನೆ, ಈ 3 ವಿಷಯಗಳೇ ಕಠೋಪನಿಷತ್ತಿನ ಸಾರ ಸಂಗ್ರಹವಾದ ಅರ್ಥ. ತ್ರಯಾಣಾಮೇವ ಚ, ಇವುಗಳ ವಿಷಯವೇ ಅಲ್ಲಿ ಕಂಡು ಬರೋದು. ಇದುವೇ ಈ ವಿಷಯವಲ್ಲಿಯೇ ಪ್ರಶ್ನೆಯೂ ಇರೋದು, ಉತ್ತರವೂ ಇರೋದು. ಕಠೋಪನಿಷತ್ತಿನ ಸಾರ ಸಂಗ್ರಹವಾದ ಅರ್ಥ. ಇದನ್ನ ಎಲ್ಲಾ ಕಠೋಪನಿಷತ್ತು ಮಂತ್ರಗಳನ್ನು ತೆಗೆದುಕೊಂಡು ಭಾಷ್ಯಕಾರರು ಒಂದಾದ ಮೇಲೆ ಒಂದು ತೋರಿಸ್ತಾರೆ. ಹೇಗೆ ಇದರಲ್ಲಿ ಯಾವ್ಯಾವ್ದ್ರಲ್ಲಿ ಏನೇನು ವಿಷಯಗಳು ಬಂದಿದೆ. ಈ ಬ್ರಹ್ಮಸೂತ್ರದ
ಶ್ರೀಭಾಷ್ಯದ ವ್ಯಾಖ್ಯಾನ ಮಾಡಿದಾಗ ಅದನ್ನ ನಾವು ಅದೆಲ್ಲ ಸಂಶೋಧನೆ ಮಾಡಿದ್ದೀವಿ, ಬಹಳ ಹಿಂದೆನೆ ಬಂದಾಗ್ಬಿಟ್ಟಿದೆ ಅದೆಲ್ಲ. ಆದ್ರಿಂದ ಮೊದಲನೇ ಅಧ್ಯಾಯದಲ್ಲೇ ಬರುವಂತಹದ್ದು. ಇದನ್ನ ಪ್ರಯಾಣಾಮೇವಚ ಉಪನ್ಯಾಸ ಪ್ರಶ್ನಸ್ಯ ಅಂತದ್ದು. ಇದೆಲ್ಲ ಈ ಸೂತ್ರದ ಈ ಕಠೋಪನಿಷತ್ತಿನ ಸಂಬಂಧಿಸಿದ ಅನೇಕ ಮಂತ್ರಗಳು ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಇದರಲ್ಲಿ ತುಂಬಾ ಮುಖ್ಯವಾದ ವಿಷಯ ಹೇಳ್ತಾರೆ. ಇದು ಸ್ವಲ್ಪ ಇದೆ, ನೋಡೋಣ ಇದನ್ನ ಮುಂದಿನ ಕ್ಲಾಸ್ನಲ್ಲಿ ಮಾಡೋಣ. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಮತ್ತೆ ಒಂದು ಅನುಸಂಧಾನ ಮಾಡಿದ್ರೆ ನಮ್ಗೆ ಪ್ರಯೋಜನವಾಗುತ್ತೆ. ಕಠೋಪನಿಷತ್ತೆಲ್ಲ ಪೂರ್ಣವಾಗಿ ನೋಡಿ ಆನುವಾದಿಕಾಧಿಕರಣದ ಈ ಮಂತ್ರ ಈ ಸೂತ್ರವನ್ನ ಒಂದು ಸತಿ ಭಾಷ್ಯವನ್ನು ಕೂಡ ನೋಡ್ಬೋದು. ಮುಂದಿನ ಕ್ಲಾಸ್ ನೋಡಿದ್ರೆ ನಮ್ಗೆ ಕಠೋಪನಿಷತ್ತನ್ನ ಮುಗಿಸುವಾಗ ಅದರ ಒಂದು ಸಾರ ಸಂಗ್ರಹವಾದ ಅರ್ಥವೇನು ಸೂತ್ರಕಾರರ ದೃಷ್ಟಿಯಲ್ಲಿ ಅನ್ನೋದು ತಿಳಿಯುತ್ತೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳಿ ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.